ದಾವೂದ್ ಇಬ್ರಾಹಿಂನ ತಂದೆ ಆಗಿದ್ದಂತಹ ಇಬ್ರಾಹಿಂ ಕಾಸ್ಕರ್ ಅವರು ಮಹಾರಾಷ್ಟ್ರ ರತ್ನಗಿರಿ ಡಿಸ್ಟಿಕ್ ನ ಮುಮ್ಕಾ ಅನ್ನುವಂತಹ ಹಳ್ಳಿಯವರಾಗಿದ್ರು. ಈ ಇಬ್ರಾಹಿಂ ಕಾಸ್ಕರ್ ಅವರ 3 ಜನ ಸಹೋದರರು ಕೂಡ ಅದೇ ರತ್ನಗಿರಿ ಡಿಸ್ಟಿಕ್ ನ ಕೇದ್ ಅನ್ನುವಂತಹ ಲೊಕೇಶನ್ ಅಲ್ಲೇ ವಾಸವಾಗಿದ್ರು. ಇಬ್ರಾಹಿಂ ಕಾಸ್ಕರ್ ಅವರ ತಂದೆ ಆಗಿದ್ದಂತಹ ಹಸನ್ ಕಾಸ್ಕರ್ ಅವರು ಅಂದ್ರೆ ದಾವೂದ್ ಇಬ್ರಾಹಿಂನ ತಾತ ಮುಂಬೈನ ಡೋಂಗ್ರಿನಲ್ಲಿ ಒಂದು ಕಟಿಂಗ್ ಶಾಪ್ ನ ರನ್ ಮಾಡ್ತಾ ಇದ್ರು. ಅಂಡ್ ಇದೇ ಕಾರಣದಿಂದಾಗಿ ಇಬ್ರಾಹಿಂ ಕಾಸ್ಕರ್ ಅವರು ಅದೇ ಡೋಂಗ್ರಿನ ಟಿಮ್ಕರ್ ಮೊಹಲ್ಲಾ ಅನ್ನೋ ಲೊಕೇಶನ್ ಅಲ್ಲಿ ಒಂದು 10x10 ಸ್ಕ್ವೇರ್ ಫುಟ್ ನ ಮನೆ ಮಾಡಿಕೊಂಡು ಇಬ್ರಾಹಿಂ ಕಾಸ್ಕರ್ ಅವರು ಅವರ ಹೆಂಡತಿ ಆಗಿದ್ದಂತಹ ಅಮಿನಾಬಾಯಿ ಮತ್ತೆ ಅವರ 2 ವರ್ಷದ ಮಗ ಆಗಿದ್ದಂತಹ ಸಾಬೀರ್ ಜೊತೆಗೆ ವಾಸವಾಗಿದ್ರು. ಮುಂದೆ ಅದೇ ಮನೆಯಲ್ಲೇನೆ ಈ ದಾವೂದ್ ಇಬ್ರಾಹಿಂ ಹುಟ್ಟಿದ್ರು. ದಾವೂದ್ ಇಬ್ರಾಹಿಂ ಅವರ ತಂದೆ ಇಬ್ರಾಹಿಂ ಕಾಸ್ಕರ್ ಆಗಿನ ಮುಂಬೈ ಪೊಲೀಸ್ ನಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇದ್ರು. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು ಕೂಡ ಆಗಿನ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಂತಹ ಕರೀಂ ಲಾಲಾ ಅವ್ರಿಗೆ ಇವ್ರು ತುಂಬಾನೇ ಕ್ಲೋಸ್ ಆಗಿದ್ರು. ಯಾವಾಗ ದಾವೂದ್ ಹುಟ್ಟುತ್ತಾನೆ ಇದಕ್ಕೋಸ್ಕರ ಒಂದು ದೊಡ್ಡ ಪಾರ್ಟಿ ಅರೇಂಜ್ ಮಾಡಲಾಗುತ್ತೆ. ಅದರ ಎಲ್ಲಾ ಖರ್ಚುಗಳನ್ನು ಇದೇ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಂತಹ ಕರೀಂ ಲಾಲಾ ಅವರು ನೋಡ್ಕೋತಾರೆ. ನೋಡಿ, ಇದೇ ಕಾರಣಕ್ಕೇನೆ ದಾವೂದ್ ಇಬ್ರಾಹಿಂ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಂತಹ ಸ್ಟೋರಿಯನ್ನ ಆತ ಹುಟ್ಟದ ಮೇಲೆ ಇರುವಂತಹ ಸ್ಟೋರಿಗಳನ್ನ ಹೇಳಿ ನಿಮ್ಗೆ ಅರ್ಥ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ಕಂಪ್ಲೀಟ್ ಸ್ಟೋರಿ ಆತ ಹುಟ್ಟಕ್ಕಿಂತ ಮುಂಚಿನ ಸ್ಟೋರಿಗಳಲ್ಲೇನೆ ಅಡುಕೊಂಡಿದೆ. 1950ರ ದಶಕದಲ್ಲಿ ಆಲ್ರೆಡಿ ಮುಂಬೈ ಒಂದು ಕ್ಯಾಪಿಟಲ್ ಹಬ್ ಆಗಿ ಬೆಳೀತಾ ಇತ್ತು. ಸೊ ಅದೇ ಕಾರಣಕ್ಕೇನೆ UP MP ಕಡೆಯಿಂದ ಎಷ್ಟೋ ಜನ ತಮ್ಮ ಜೀವನನ ನಡೆಸೋದಕ್ಕೋಸ್ಕರ ಮುಂಬೈ ಹತ್ತ ಸಾಕ್ತಾ ಇದ್ರು. ಇದೇ ಕಾರಣದಿಂದಾಗಿ ಮುಂಬೈಯಲ್ಲಿ ನಾರ್ತ್ ಇಂದ ಬಂದವರ ಜನಸಂಖ್ಯೆನೂ ಕೂಡ ಅಷ್ಟೇ ಕ್ರಮಣವಾಗಿ ಹೆಚ್ಚುತ್ತಾ ಹೋಗ್ತಾ ಇತ್ತು. ಇದ್ರಲ್ಲಿ ಹೆಚ್ಚಾಗಿ ಪ್ರಯಾಗ್ರಾಜ್, ಕಾನ್ಪುರ್, ರಾಂಪುರ್ ಮತ್ತೆ ಜಾನ್ಪುರ್ ನಿಂದ ಬಂದವರ ಸಂಖ್ಯೆ ಜಾಸ್ತಿ ಇತ್ತು. ಇವರೇ ಹೆಚ್ಚಾಗಿ ಮುಂಬೈನಲ್ಲಿ ಅವಾಗ ಕಂಡು ಬರ್ತಾ ಇದ್ರು. ಅಂಡ್ ಮುಂಬೈನಲ್ಲಿ ಆ ಸಂದರ್ಭದಲ್ಲಿ ಅಲ್ಲಲ್ಲೇ ಟೆಂಟ್ ಹಾಕೊಂಡು ಜೀವನ ಮಾಡ್ತಿದ್ದಂತಹ ಇವ್ರಿಗೆ ಕೆಲಸ ಸಿಗೋದು ಅಷ್ಟು ಈಸಿ ಆದಂತಹ ವಿಚಾರ ಆಗಿರ್ಲಿಲ್ಲ. ಸೊ ಹಾಗಾಗಿ ಆಗಿನ ಕ್ರೈಮ್ ದುನಿಯಾದಲ್ಲಿ ಇವರು ಕಾಲಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರದ ನಾರ್ತ್ ಇಂದ ಬಂದಿದ್ದಂತಹ ಹುಡುಗರಲ್ಲೇ ಒಬ್ಬನಾಗಿದ್ದವನೇ ಈ ನನ್ನಾ ಖಾನ್. ಈತ ಅಲಹಾಬಾದ್ ಇಂದ ಮುಂಬೈಗೆ ಬಂದಿದ್ದ. ನನ್ನೇ ಖಾನ್ ಮೊದಲು ದಾರಿಲಿ ಹೋಗ್ತಿದ್ದಂತಹ ಜನರಿಗೆ ಚಾಕುನ ತೋರಿಸಿ ಅವ್ರನ್ನ ಸಣ್ಣ ಪುಟ್ಟ ರಾಬರಿ ಮಾಡ್ಕೊಂಡಿದ್ದಂತವನು. ಇದೇ ಮುಂಬೈನ ಬೈಕುಲಾ ಪೊಲೀಸ್ ಸ್ಟೇಷನ್ ನ ರಿಪೋರ್ಟ್ಸ್ ಪ್ರಕಾರ ಇದೇ ನನ್ನಾ ಖಾನ್ ಮೊದಲನೆಯ ರೌಡಿ ಶೀಟರ್ ಆಗಿದ್ದ. ಅಂಡ್ ಆಫ್ಟರ್ ದಿಸ್ ತುಂಬಾ ಜನ ಅಲಹಾಬಾದ್ ಇಂದ ಏನ್ ಬಾಂಬೆಗೆ ಬಂದಿದ್ರು ಅವರೆಲ್ಲರೂ ಈತನ ಗ್ಯಾಂಗ್ ಅನ್ನ ಸೇರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಬರ್ತಾ ಬರ್ತಾ ಈ ಗ್ಯಾಂಗ್ ಅಲಹಾಬಾದಿ ಗ್ಯಾಂಗ್ ಅಂತಾನೆ ತುಂಬಾ ಫೇಮಸ್ ಆಗುತ್ತೆ. ನಿಧಾನವಾಗಿ ಬೈಕಲಾ ಅನ್ನುವಂತ ಒಂದು ಏರಿಯಾ ಮುಂಬೈನ ಕ್ರೈಮ್ ಗೋಸ್ಕರ ಒಂದು ಸೆಂಟರ್ ಪ್ಲೇಸ್ ಆಗ್ತಾ ಹೋಗುತ್ತೆ. ಇವನ್ ಅಲಹಾಬಾದಿ ಗ್ಯಾಂಗ್ ಅಷ್ಟೇ ಅಲ್ಲದೆ ಈ ಲೊಕೇಶನ್ ಅಲ್ಲಿ ರಾಂಪುರಿ ಗ್ಯಾಂಗ್, ಕಾನ್ಪುರಿ ಗ್ಯಾಂಗ್, ಜಾನಿ ಗ್ಯಾಂಗ್ ಅಂತಾನು ಮಲ್ಟಿಪಲ್ ಗ್ಯಾಂಗ್ ಗಳು ಬೆಳೀತಾ ಹೋಗ್ತವೆ. ಈ ತರನಾಗಿ ಮುಂಬೈಯಲ್ಲಿ ಡೇ ಬೈ ಡೇ ಮಲ್ಟಿಪಲ್ ಗ್ಯಾಂಗ್ ಗಳ ಬೆಳವಣಿಗೆ ಆ ಸಂದರ್ಭದಲ್ಲಿ ಆಗ್ತಾ ಇತ್ತು. ಬಟ್ ಬಾಂಬೆನ ತಮ್ಮ ಕಪಿ ಮುಷ್ಟಿನಲ್ಲಿ ಇಟ್ಕೊಂಡಿದ್ದಂತಹ ಗ್ಯಾಂಗ್ ಗಳನ್ನ ನೋಡ್ತಾ ಹೋದಾಗ ಕೇಳಿ ಬರೋದು ಆ 3 ಜನರ ಹೆಸರು ಮಾತ್ರ. ಮೊದಲನೇದಾಗಿ ಹಾಜಿ ಮಸ್ತಾನ್, ಎರಡನೇದಾಗಿ ವರದರಾಜನ್ ಅಲಿಯಾಸ್ ವರದಾಬಾಯ್, ಮೂರನೇದಾಗಿ ಕರೀಂ ಲಾಲಾ ಪಠಾಣ್. ಹಾಜಿ ಮಸ್ತಾನ್ ನ ಪೂರ್ತಿ ಹೆಸರು ಮಸ್ತಾನ್ ಹೈದರ್ ಮಿರ್ಜಾ. ಈತ 1926ರಂದು ತಮಿಳುನಾಡಿನ ಪನ್ನಕುಲಂ ಅನ್ನುವಂತಹ ಹಳ್ಳಿನಲ್ಲಿ ಹುಟ್ಟುತ್ತಾನೆ. ಬಾಂಬೆಗೆ ಬಂದಿದ್ದಂತಹ ಸ್ಟಾರ್ಟಿಂಗ್ ದಿನದಲ್ಲಿ ಹಾಜಿ ಮಸ್ತಾನ್ ಅವರ ತಂದೆಯ ಜೊತೆ ಸೇರ್ಕೊಂಡು ಮೆಕ್ಯಾನಿಕ್ ಕೆಲಸವನ್ನ ಮಾಡ್ತಾ ಇದ್ರು. ಅಂಡ್ ಆತನಿಗೆ 18 ವರ್ಷ ಆದ್ಮೇಲೆ ಅದೇ ಬಾಂಬೆನ ಬಂದರ್ನಲ್ಲಿ ಕೂಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ಆತ ಅಬ್ಸರ್ವ್ ಮಾಡ್ತಾನೆ ಯಾವ ರೀತಿಯಾಗಿ ಬಂದರ್ಗೆ ಬರ್ತಿರುವಂತಹ ವಸ್ತುಗಳ ಮೇಲೆ ಕಸ್ಟಮ್ ಡ್ಯೂಟಿನ ಹಾಕ್ಲಾಗ್ತಿದೆ ಅಂತ ಹೇಳಿ. ಹಾಜಿ ಮಸ್ತಾನ್ ಆ ಟೈಮ್ಗೆ ಯೋಚನೆ ಮಾಡ್ತಾರೆ, ಇಫ್ ಇನ್ ಕೇಸ್ ಈ ಕಸ್ಟಮ್ ಡ್ಯೂಟಿ ಕೊಡದೆ ಹೋದ್ರೆ ಎಷ್ಟು ದುಡ್ಡನ್ನ ನಾವು ಲಾಭವಾಗಿ ಉಳಿಸಬಹುದು ಅಂತ ಹೇಳಿ. ಅಂಡ್ ಇದೇ ಇಲ್ಲಿಗಲ್ ಕೆಲಸದಲ್ಲೇನೆ ಹಾಜಿ ಮಸ್ತಾನ್ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾರೆ. ಹಾಜಿ ಮಸ್ತಾನ್ಗೆ ಈ ಒಂದು ಇಲ್ಲಿಗಲ್ ಬಿಸ್ನೆಸ್ ನ ರನ್ ಮಾಡೋದಕ್ಕೋಸ್ಕರ ಅಲ್ಲಿನ ಲೋಕಲ್ ರೌಡಿಗಳ ಸಪೋರ್ಟ್ ಕೂಡ ಬೇಕಾಗಿತ್ತು. ಸೊ ಆ ಸಂದರ್ಭದಲ್ಲೇನೆ ವರದರಾಜನ್ ಅಲಿಯಾಸ್ ವರದಾಬಾಯ್ ಈತನಿಗೆ ಪರಿಚಯ ಆಗ್ತಾನೆ. ನೋಡಿ, ಯಾವ ಸಂದರ್ಭದಲ್ಲಿ ಹಾಜಿ ಮಸ್ತಾನ್ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ ಅದೇ ಸಂದರ್ಭದಲ್ಲೇನೆ ವರದರಾಜನ್ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಇವನ್ ವರದರಾಜ್ ಅವರು ಕೂಡ ತಮಿಳುನಾಡಿನ ವೆಲ್ಲೂರಿಂದ ಮುಂಬೈ ಬಂದಿರ್ತಾರೆ. ದುಡ್ಡನ್ನ ಬೇಗ ಸಂಪಾದನೆ ಮಾಡ್ಬೇಕು ಅನ್ನೋ ಥಾಟ್ ಅಲ್ಲಿ ಇವರ ಪರಿಚಯ ಬಾಂಬೆನ ಕಳ್ಳರ ಜೊತೆಗೆ ಆಗುತ್ತೆ. 1952ರಲ್ಲಿ ಯಾವಾಗ ಗೌರ್ಮೆಂಟ್ ಆಲ್ಕೋಹಾಲ್ ಅನ್ನ ಬ್ಯಾನ್ ಮಾಡುತ್ತೋ ಅವಾಗ ವರದರಾಜನ್ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಒಂದು ಹೊಸ ಅಪಾರ್ಚುನಿಟಿ ಕಣ್ಮುಂದೆ ಬರುತ್ತೆ. ಆ ದಿನದಲ್ಲಿ ಬಾಂಬೆ ಎಂಟಾಪ್ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ತುಂಬಾನೇ ಕಡು ಬಡವರು ಇರ್ತಿದ್ದಂತಹ ಸ್ಲಮ್ ಗಳಾಗಿದ್ವು. ಅದೇ ಲೊಕೇಶನ್ ಅಲ್ಲಿ ವರದಾಬಾಯ್ ತನ್ನ ಇಲ್ಲಿಗಲ್ ಲಿಕ್ಕರ್ ಪ್ರೊಡಕ್ಷನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೋತಾನೆ. ಅಂಡ್ ಈತನ ಕೆಲಸದಲ್ಲಿ ಪೊಲೀಸರು ಅಡ್ಡಗಾಲ್ ಹಾಕಬಾರ್ದು ಅನ್ನೋದಕ್ಕೋಸ್ಕರ ಪೊಲೀಸರಿಗೂ ಕೂಡ ಈತ ದುಡ್ಡು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. और इस तरह से वर्दा की शोहरत जो है तमिलनाडु में फैल गई. लोग आके बम्बई में जमा होने लगे. लाखों लोगों ने, यानी धारावी की बस्ती, बाकायदा बहुत से लोग जो हैं ये वर्दा को अपना लीडर कहते थे और ये सब के सब वर्दा की तरफ बहुत ही शुगुजार थे. इस कदर ज्यादा ये लोग वर्दा के वफादार हो गए थे. ನಿಧಾನವಾಗಿ ಈ ಬಿಸ್ನೆಸ್ ಇಂದ ವರದರಾಜನ್ ಸೆಂಟ್ರಲ್ ಬಾಂಬೆಯ ಡಾನ್
ಆಗ್ತಾನೆ. ಸೊ ಈ ರೀತಿಯಾಗಿ ತಮಿಳುನಾಡಿಂದ ಬಂದಿದ್ದಂತಹ 2 ಜನ ಡಾನ್ಗಳು ಹಾಜಿ ಮಸ್ತಾನ್ ಮತ್ತೆ ವರದರಾಜನ್ ಅವರ ಫ್ರೆಂಡ್ಶಿಪ್ ಆಗುತ್ತೆ ನೋಡಿ. ಒಂದು ಕಡೆಗೆ ಸೌತ್ ಬಾಂಬೆ ಮತ್ತೆ ವೆಸ್ಟ್ ಬಾಂಬೆನ ಹಾಜಿ ಮಸ್ತಾನ್ ನೋಡ್ಕೋತಾ ಇದ್ರೆ, ಇನ್ನೊಂದು ಕಡೆಗೆ ಸೆಂಟ್ರಲ್ ಬಾಂಬೆನ ವರದರಾಜನ್ ನೋಡ್ಕೋತಾ ಇದ್ದ. ಇಬ್ರು ಕಟ್ಟಿರೋ ಅಂಡರ್ ವರ್ಲ್ಡ್ ಸಾಮ್ರಾಜ್ಯದಲ್ಲಿ ಇನ್ನೊಬ್ರು ಹೆಸರು ಕೇಳಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಅದೇ ಕರೀಂ ಲಾಲಾ ಪಠಾಣ್. ಯಾರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಅಬ್ದುಲ್ ಕರೀಂ ಖಾನ್ ಉರ್ಫ್ ಕರೀಂ ಲಾಲಾ ಯಾವ ಸಮಯದಲ್ಲಿ ಬಾಂಬೆಗೆ ಬಂದ್ರು ಅನ್ನೋದ್ರ ಬಗ್ಗೆ. ಹೇಳಲಾಗತ್ತೆ ಕರೀಂ ಲಾಲಾ ತನ್ನ 30ನೇ ವಯಸ್ಸಿನವರಿದ್ದಾಗ ಪೇಶಾವರದಿಂದ ಸೌತ್ ಬಾಂಬೆಗೆ ಬಂದು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ವಾಸವಾಗಿದ್ರು ಅಂತ ಹೇಳಿ. ಇಲ್ಲಿ ಕರೀಂ ಲಾಲಾ ಗ್ಯಾಮ್ಲಿಂಗ್ ಮತ್ತೆ ಒಂದು ಇಸ್ಪೇಟ್ ಅಡ್ಡೆನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಇಸ್ಪೇಟ್ ಆಡಕ್ ಬರ್ತಿದ್ದಂತಹ ಜನ ಇವ್ರ ಹತ್ರ ಸಾಲನು ಕೂಡ ತಗೋತಾ ಇದ್ರು. ಸಾಲ ತಗೊಳ್ಳೋಂತವ್ರಿಗೆ ಇವರೊಂದು ರೂಲ್ಸ್ ನ ಫಿಕ್ಸ್ ಮಾಡಿದ್ರು, ಪ್ರತಿ ತಿಂಗಳ 10ನೇ ತಾರೀಕಿಗೆ ಮಿಸ್ ಮಾಡದೆ ಇವ್ರಿಗೆ ಅದರ ಬಡ್ಡಿನ ಕೊಡಬೇಕು ಅಂತ ಹೇಳಿ. ಸೊ ಈ ಕಾರಣದಿಂದಾಗಿ ಪ್ರತಿ ತಿಂಗಳ 10ನೇ ತಾರೀಕಿಗೆ ಇವ್ರ ಹತ್ರ ದುಡ್ಡಿನ ಮಳೆನೆ ಆಗ್ತಾ ಇತ್ತು. ಇದರಿಂದ ಮೋಟಿವೇಟ್ ಆಗಿ ದುಡ್ಡನ್ನ ಸಾಲವಾಗಿ ಕೊಡೋದನ್ನೇ ತಮ್ಮ ಬಿಸ್ನೆಸ್ ಆಗಿ ಇವ್ರು ಕನ್ವರ್ಟ್ ಮಾಡ್ಕೋತಾರೆ. ಸೊ ಹಾಗಾಗಿನೇ ಇವ್ರ ಹೆಸರು ಕರೀಂ ಖಾನ್ ಇಂದ ಕರೀಂ ಲಾಲಾ ಆಗಿ ಕನ್ವರ್ಟ್ ಆಗುತ್ತೆ. ಎಷ್ಟೋ ಜನರಿಗೆ ಸಿಬಿಲ್ ಸ್ಕೋರ್ ಕಡಿಮೆ ಇರೋದ್ರಿಂದಾಗಿ ಬ್ಯಾಂಕ್ ಇಂದ ಲೋನ್ ಸಿಗ್ತಾ ಇರಲ್ಲ, ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಕೂಡ ಅಪ್ರೂವ್ ಆಗ್ತಾ ಇರಲ್ಲ. ಆ ಸಮಯದಲ್ಲಿ ಎಷ್ಟೋ ಜನ ತಮ್ಮ ಸಿಬಿಲ್ ಸ್ಕೋರ್ ನ ಇಂಪ್ರೂವ್ ಮಾಡ್ಕೊಳ್ಳೋದು ಬಿಟ್ಟು ಈ ತರದ ಕೈ ಸಾಲಗಳನ್ನ ಮಂತ್ಲಿ 5% 10% ತಗೊಂಡು ಸಮಸ್ಯೆಗೊಳಗಾಗ್ತಾರೆ ನೋಡಿ. ನೀವೇನಾದ್ರೂ ಸಿಬಿಲ್ ಸ್ಕೋರ್ ಕಡಿಮೆ ಇರೋದ್ರಿಂದ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರೆ ಅದನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಗಿರುವಂತ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂದ್ರೆ ಜೆಟ್ ಅವರ ಫಿಕ್ಸ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್. ಇಲ್ಲಿ ನೀವು ಜಸ್ಟ್ 2,000ದಿಂದ ಒಂದು ಫಿಕ್ಸ್ ಡೆಪಾಸಿಟ್ ನ ಸ್ಟಾರ್ಟ್ ಮಾಡಿ ಅದ್ರ ಮೇಲೆ 90% ಲಿಮಿಟ್ ಇರುವಂತಹ ಒಂದು ಕ್ರೆಡಿಟ್ ಕಾರ್ಡ್ ನ ಪಡ್ಕೋಬಹುದು. ಇದಕ್ಕೋಸ್ಕರ ನೀವು ಯಾವುದೇ ಬ್ಯಾಂಕ್ ಹೋಗ್ಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ನಲ್ಲೇ ಕೆಲವೇ ಸ್ಟೆಪ್ ಗಳಲ್ಲೇ ಇದನ್ನ ನೀವು ಅಪ್ಲೈ ಮಾಡಬಹುದು. ನೀವಿರಂತ ಲೊಕೇಶನ್ ಗೆ ಕಾರ್ಡ್ ಅನ್ನ ಡೆಲಿವರ್ ಕೂಡ ಮಾಡಲಾಗುತ್ತೆ. ಅಂಡ್ ನೀವು ಮಾಡಿರುವಂತಹ ಡೆಪಾಸಿಟ್ ಅಮೌಂಟ್ ಗೆ ಇಯರ್ಲಿ 6.5% ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಅದರೊಟ್ಟಿಗೆ ಈ ಕಾರ್ಡ್ ನ ಯೂಸ್ ಮಾಡಿಕೊಂಡು UPI ಪೇಮೆಂಟ್ ಮಾಡಿದ್ರೆ ಈಚ್ ಪೇಮೆಂಟ್ ಗೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂಡ್ ಮೇನ್ ಆಗಿ ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಮಿಂತ್ರಾ, ಬುಕ್ ಮೈ ಶೋ ಈ ತರದ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳನ್ನ ನೀವು ಯೂಸ್ ಮಾಡ್ತಾ ಇದ್ರೆ 8% ಇಂದ 20% ವರೆಗೂ ಕೂಡ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಈ ಕಾರ್ಡ್ ನ ನೀವು ಸ್ಮಾರ್ಟ್ ಆಗಿ ಯೂಸ್ ಮಾಡಿಕೊಂಡು ಕ್ಯಾಶ್ ಬ್ಯಾಕ್ ಬೆನಿಫಿಟ್ ಕೂಡ ತಗೋಬಹುದು. ಅದರೊಟ್ಟಿಗೆ ನಿಮ್ಮ ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗೋದಕ್ಕೂ ಈ ಕಾರ್ಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಇವನ್ ಇದ್ರಲ್ಲಿ ನಿಮ್ಗೆ 2 ಬ್ಯಾಂಕ್ ಗಳ ಆಪ್ಷನ್ ಇದೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಪಿನ್ಡ್ ಕಮೆಂಟ್ ಅಲ್ಲಿ ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ. ಅದ್ರ ಮೂಲಕ ಜೆಟ್ ಅವರ ಈ ಫಿಕ್ಸ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ ನ ನಿಮ್ದಾಗಿಸ್ಕೊಳ್ಳಿ. ಓಕೆ, ಬನ್ನಿ ಈಗ ತಡ ಮಾಡದೆ ನಮ್ಮ ಸ್ಟೋರಿನ ಮುಂದುವರ್ಸೋಣ. ಸೊ ಈ ರೀತಿಯಾಗಿ ಪಠಾಣ್ ಜನಾಂಗದವರು ಕೂಡ ಬಾಂಬೆನಲ್ಲಿ ಸೆಟಲ್ ಆಗ್ತಾ ಹೋಗ್ತಾರೆ. ಮತ್ತೆ ಕರೀಂ ಲಾಲನ ಹೆಸರು ಕೂಡ ತುಂಬಾನೇ ಬೆಳೀತಾ ಹೋಗುತ್ತೆ. ಜನ ಎಷ್ಟರ ಮಟ್ಟಿಗೆ ಹೆದರ್ತಾ ಇದ್ರು ಅಂದ್ರೆ, ಯಾರ್ದಾದ್ರು ಮನೆ ಖಾಲಿ ಮಾಡಿಸ್ಬೇಕು, ಯಾವ್ದಾದ್ರು ಬಿಸ್ನೆಸ್ ನ ಸ್ಟಾಪ್ ಮಾಡಿಸ್ಬೇಕು ಅಂದ್ರೆ ಕರೀಂ ಲಾಲಾ ಅಂತ ಹೆಸರು ಹೇಳಿದ್ರೆ ಸಾಕಾಗಿತ್ತು. ಆತನ ಹೆಸರು ಹೇಳಿನೇ ಎಷ್ಟೋ ಬಿಸ್ನೆಸ್ ಗಳಾಗ್ತಾ ಇತ್ತು, ಆತನ ಹೆಸರು ಹೇಳಿನೇ ಎಷ್ಟೋ ಚಂದ ವಸೂಲಿಗಳಾಗ್ತಾ ಇತ್ತು. जैसे ही मकान मालिक कहता अब तो लाला को बुलाना पड़ेगा, किराएदार घर छोड़ देते. ನೋಡಿ, ಕರೀಂ ಲಾಲಾ ಅವರ ಈ ಬಿಸ್ನೆಸ್ ಏನಿದೆ ಇದರಲ್ಲಿ ಎಷ್ಟೋ ಜನ ಮುಂಬೈ ಪೊಲೀಸ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಇತ್ತು. ಅಂಡ್ ಕರೀಂ ಲಾಲಾನ ಈ ಪವರ್ ಬಗ್ಗೆ ಹಾಜಿ ಮಸ್ತಾನ್ಗೂ ಕೂಡ ಗೊತ್ತಾಗಿರುತ್ತೆ. ಅದೇ ಕಾರಣಕ್ಕೆ ಹಾಜಿ ಮಸ್ತಾನ್ ಕರೀಂ ಲಾಲಾಗೆ ಒಂದು ಡೀಲ್ ನ ಆಫರ್ ಮಾಡ್ತಾರೆ. ಆ ಒಂದು ಡೀಲ್ ನ ಪ್ರಕಾರ ಮುಂಬೈನ ಬಂದರಿಗೆ ಬರ್ತಿದ್ದಂತಹ ವಸ್ತುಗಳ ಮೇಲೆ ಮತ್ತೆ ಹಾಜಿ ಮಸ್ತಾನ್ ನ ಹುಡುಗರಿಗೆ ಯಾವುದೇ ಸಮಸ್ಯೆ ಆಗದಿರೋ ತರ ಕರೀಂ ಲಾಲ್ ನೋಡ್ಕೋಬೇಕಾಗಿತ್ತು. ಇದಕ್ಕೆ ರಿಟರ್ನ್ ಆಗಿ ಹಾಜಿ ಮಸ್ತಾನ್ ಆಗ್ತಿದ್ದಂತಹ ಲಾಭದಲ್ಲಿ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ರಿಟರ್ನ್ ಅನ್ನ ಕರೀಂ ಲಾಲ್ಗೆ ಕೊಡ್ಲಾಗುತ್ತೆ. ಈ ಒಂದು ಡೀಲ್ ನ ಬಾಂಬೆ ಅಂಡರ್ ವರ್ಲ್ಡ್ ನಲ್ಲೇನೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಡೀಲ್ ಅಂತ ಹೇಳಿ ಹೇಳಲಾಗುತ್ತೆ. ಯಾಕಂದ್ರೆ ಹಾಜಿ ಮಸ್ತಾನ್ ನ ಮೈಂಡ್ ಮತ್ತೆ ಫಿನಾನ್ಷಿಯಲ್ ಪವರ್ ಜೊತೆಗೆ ಕರೀಂ ಲಾಲನ ಬಜರ್ ಪವರ್ ಸೇರಿ ಇದೊಂದು ಅನ್ಬ್ರೇಕಬಲ್ ಅಲಯನ್ಸ್ ಆಗಿತ್ತು. ಇವ್ರದೆಲ್ಲದು ಇಲ್ಲಿಗಲ್ ಬಿಸ್ನೆಸ್ ಆಗಿರೋದ್ರಿಂದಾಗಿ ಇವರು ಮುಂಬೈ ಪೊಲೀಸ್ ಅವರನ್ನು ಕೂಡ ನೋಡ್ಕೋಬೇಕಾಗ್ತಾ ಇತ್ತು. ಅಂಡ್ ಮುಂಬೈ ಪೊಲೀಸ್ ಅವರು ಕೂಡ ಇವರಿಂದ ಸುಮಾರು ಬೆನಿಫಿಟ್ ಗಳನ್ನ ತಗೋತಾ ಇದ್ರು. ಅಂಡ್ ಈ ಸಂದರ್ಭದಲ್ಲೇನೆ ದಾವೂದ್ ಇಬ್ರಾಹಿಂ ನ ತಂದೆ ಇಬ್ರಾಹಿಂ ಕಾಸ್ಕರ್ ಅವರು ಮುಂಬೈ ಕ್ರೈಮ್ ಬ್ರಾಂಚ್ ನಲ್ಲಿ ಆಸ್ ಅ ಹೆಡ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆಗಿನ ಟೈಮ್ ನಲ್ಲಿ ಮುಂಬೈ ಪೊಲೀಸ್ ನಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ ಗಿಂತನೂ ಕೂಡ ಹೆಡ್ ಕಾನ್ಸ್ಟೇಬಲ್ ಗಳಿಗೆ ತುಂಬಾನೇ ರೆಸ್ಪೆಕ್ಟ್ ಇರ್ತಾ ಇತ್ತು. ಯಾಕಂದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಆಗ್ತಿದ್ದಂತಹ ಆಕ್ಟಿವಿಟಿಗಳ ಬಗ್ಗೆ ಹೆಡ್ ಕಾನ್ಸ್ಟೇಬಲ್ ಗಳಿಗೆ ಜಾಸ್ತಿ ಗೊತ್ತಿರ್ತಾ ಇತ್ತು. ಒಂದ್ ಕಡೆಗೆ ಎಷ್ಟೋ ಜನ ಪೊಲೀಸರು ದುಡ್ಡಿನ ಆಸೆಗೋಸ್ಕರ ಕರೀಂ ಲಾಲನ ಹತ್ರ ಕೈ ಚಾಚ್ತಾ ಇದ್ರೆ, ಇಬ್ರಾಹಿಂ ಕಾಸ್ಕರ್ ಅವರು ಅವ್ರಿಗೆ ಬರ್ತಿದ್ದಂತಹ 75 ರೂಪಾಯಿ ಸ್ಯಾಲರಿನಲ್ಲೇ ತಮ್ಮ ಜೀವನನ ನಡೆಸ್ತಾ ಇದ್ರು. ಇದೇ ಕಾರಣಕ್ಕೇನೆ ಹಾಜಿ ಮಸ್ತಾನಿ ಮತ್ತೆ ಕರೀಂ ಲಾಲ್ ಅವರು ಇಬ್ರಾಹಿಂ ಕಾಸ್ಕರ್ ಅವ್ರನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಕರೀಂ ಲಾಲಾಗಿಂತನೂ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರು ಕೂಡ ಕರೀಂ ಲಾಲಾ ಇಬ್ರಾಹಿಂ ಕಾಸ್ಕರ್ ಅವ್ರನ್ನ ಅಣ್ಣ ಅಂತ ಕರೀತಾ ಇದ್ರು. ಅಂಡ್ ಇಬ್ರಾಹಿಂ ಕಾಸ್ಕರ್ ಅವರ ಫ್ಯಾಮಿಲಿ ಬಗ್ಗೆ ಕರೀಂ ಲಾಲಾ ಅವ್ರಿಗೆ ಎಷ್ಟರ ಮಟ್ಟಿಗಿನ ರೆಸ್ಪೆಕ್ಟ್ ಇತ್ತು ಅಂದ್ರೆ, ಅವ್ರಿಗೆ ದಾವೂದ್ ಇಬ್ರಾಹಿಂ ಹುಟ್ಟಿದಾಗ ಅವನ ಮಗನ ಪಾರ್ಟಿಗೆ ಬೇಕಾಗುವಂತಹ ಎಲ್ಲಾ ಖರ್ಚನ್ನ ಇದೇ ಕರೀಂ ಲಾಲಾನೇ ನೋಡ್ಕೊಂಡಿದ್ರು. ನೋಡಿ, ದಾವೂದ್ ಹುಟ್ಟಿದ ಮೇಲೂ ಕೂಡ ಇಬ್ರಾಹಿಂ ಕಾಸ್ಕರ್ ಅವ್ರಿಗೆ 10 ಜನ ಮಕ್ಕಳಾಗ್ತಾರೆ. ಬರ್ತಿದ್ದಂತಹ 75 ರೂಪಾಯಿ ಸ್ಯಾಲರಿನಲ್ಲಿ ಆ ಮಕ್ಕಳನ್ನ ನೋಡ್ಕೊಳ್ಳೋದು ಇವ್ರಿಗೆ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಅಂಡ್ ಅದರೊಟ್ಟಿಗೆ ಎಷ್ಟೋ ದಿನ ಈ ಮಕ್ಕಳಿಗೆ ತಿನ್ನೋ ಊಟನೂ ಕೂಡ ಇರ್ತಿರ್ಲಿಲ್ಲ. ಬಟ್ ದಾವೂದ್ಗೆ
ದಾವೂದ್ಗೆ ಅವರಪ್ಪ ಯಾವತ್ತೂ ಕಡಿಮೆ ಮಾಡ್ಲಿಲ್ಲ, ತುಂಬಾನೇ ಪ್ರಿಯಾರಿಟಿ ಕೊಟ್ಟು ಬೆಳೆಸಿದ್ರು. ಒಂದ್ ಕಡೆಗೆ ದಾವೂದ್ನ ಅಣ್ಣ ಕಾರ್ಪೊರೇಷನ್ ಸ್ಕೂಲ್ ನಲ್ಲಿ ಓದ್ತಾ ಇದ್ದು, ಆತನ ತಂಗಿ ಉರ್ದು ಸ್ಕೂಲ್ ನಲ್ಲಿ ಓದ್ತಾ ಇದ್ರೆ, ಬಟ್ ದಾವೂದ್ಗೆ ಆಗಿನ ನಾಗ್ಪಾಡದಲ್ಲಿದ್ದಂತಹ ಇಂಗ್ಲಿಷ್ ಮೀಡಿಯಂ ಅಹಮದ್ ಸೋಲಾರ್ ಹೈಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಲಾಗಿತ್ತು. ಇಬ್ರಾಹಿಂ ದಾವೂದ್ಗೆ ಯಾವ ಕಾರಣಕ್ಕೆ ಈ ತರ ಪ್ರಿಯಾರಿಟಿ ಕೊಡ್ತಾ ಇದ್ರು ಅಂದ್ರೆ, ಅವ್ರು ನಂಬ್ತಿದ್ದಂತಹ ಒಬ್ಬ ನಿರಾಲಿ ಶಹ ಬಾಬಾ ಅನ್ನುವಂತವನು ನುಡಿದಿದ್ದಂತಹ ಭವಿಷ್ಯವಾಣಿ. ಆ ಬಾಬಾ ಹೇಳಿರ್ತಾನೆ, ಇಬ್ರಾಹಿಂನ ಎರಡನೇ ಮಗ ಆಗಿರುವಂತಹ ದಾವೂದ್ ಬೆಳೆದ ಮೇಲೆ ತುಂಬಾನೇ ಪವರ್ಫುಲ್ ವ್ಯಕ್ತಿ ಆಗ್ತಾನೆ, ಶ್ರೀಮಂತನಾಗ್ತಾನೆ, ಮತ್ತೆ ಪಾಪ್ಯುಲರ್ ಆಗಿರುವಂತಹ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ. ಅಂಡ್ ಇಬ್ರಾಹಿಂ ಕಾಸ್ಕರ್ ಅವ್ರಿಗೂ ಕೂಡ ಈ ಬಾಬಾನ ಮೇಲೆ ತುಂಬಾನೇ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಸೊ ಅದೇ ಕಾರಣಕ್ಕೋಸ್ಕರನೇ ದಾವೂದ್ಗೆ ಎಕ್ಸ್ಟ್ರಾ ಪ್ರಿಯಾರಿಟಿ ಕೊಟ್ಟು ಒಳ್ಳೆ ಸ್ಕೂಲ್ ನಲ್ಲಿ ಓದೋದಕ್ಕೋಸ್ಕರ ಅಡ್ಮಿಷನ್ ಮಾಡಿಸಿದ್ರು. ದಾವೂದ್ 6ನೇ ಕ್ಲಾಸ್ ವರ್ಗೂ ಬರೋವರೆಗೂ ಎಲ್ಲದೂ ಚೆನ್ನಾಗಿ ನಡೀತಿರುತ್ತೆ. ಬಟ್ 1966ರಲ್ಲಿ ಇಬ್ರಾಹಿಂ ಕಾಸ್ಕರ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸಸ್ಪೆಂಡ್ ಆಗ್ತಾರೆ. ಅಂಡ್ ಎಲ್ಲೂ ಕ್ಲಿಯರ್ ಆಗಿ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಅವ್ರು ಸಸ್ಪೆಂಡ್ ಆದ್ರು ಅಂತ ಹೇಳಿ. ಬಟ್ ಮೋಸ್ಟ್ ಆಫ್ ದ ಸೋರ್ಸಸ್ ಹೇಳುತ್ತೆ, ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಅನ್ನ ಅವ್ರ ಕೈಯಿಂದ ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡ್ಲಾಯ್ತು ಅಂತ ಹೇಳಿ. ಇಬ್ರಾಹಿಂ ಕಾಸ್ಕರ್ ತಮ್ಮ ಕೆಲಸನ ಕಳ್ಕೊಂಡ್ಮೇಲೆ ಅವ್ರ ಮನೆ ನಡೆಸೋದೇ ತುಂಬಾ ಕಷ್ಟ ಆಗಿತ್ತು. ಅಂತದ್ರಲ್ಲಿ ಅವ್ರ ಮಗನ ಪ್ರೈವೇಟ್ ಸ್ಕೂಲ್ ಫೀಸ್ ಕಟ್ಟಕ್ಕೂ ಕೂಡ ಅವ್ರ ಹತ್ರ ದುಡ್ಡಿರಲ್ಲ. ಇದೇ ಕಾರಣದಿಂದಾಗಿ ದಾವೂದ್ 10ನೇ ವರ್ಷದವನಿದ್ದಾಗ್ಲೇನೆ ಸ್ಕೂಲ್ ಅನ್ನ ಬಿಡಬೇಕಾಗತ್ತೆ. ಇಬ್ರಾಹಿಂ ಕಾಸ್ಕರ್ ಓದ್ತಿದ್ದಂತಹ ಮಗ ಸ್ಕೂಲ್ ಬಿಟ್ನಲ್ಲ ಅನ್ನೋಂತ ಬೇಜಾರ್ನಲ್ಲಿದ್ರೆ, ದಾವೂದ್ ಮಾತ್ರ ಇದರಿಂದ ತುಂಬಾನೇ ಖುಷಿ ಆಗಿದ್ದ. ಯಾಕಂದ್ರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಸ್ಕೂಲ್ಗೆ ಹೋಗುವ ಅವಶ್ಯಕತೆ ಇರಲಿಲ್ಲ, ಸ್ಟಡಿ ಮಾಡ್ಬೇಕು ಅಂತಿರ್ಲಿಲ್ಲ, ಹೋಮ್ ವರ್ಕ್ ಮಾಡ್ಬೇಕು ಅನ್ನುವಂತ ತಲೆನೂ ಇರಲಿಲ್ಲ. ಯಾವುದೇ ಕಂಡೀಷನ್ ಇಲ್ಲದೆ ಅವ್ನಿಗೆ ಇಷ್ಟ ಬಂದಂಗೆ ಅವ್ನಿಗೆ ಇಷ್ಟ ಬಂದವ್ರ ಜೊತೆಗೆ ಅವ್ನು ಓಡಾಡುವಂತ ಅವಕಾಶ ಅವನಿಗೆ ಸಿಗುತ್ತೆ. ಬದಲಾಗಿರುವಂತಹ ಅವರ ಫಿನಾನ್ಷಿಯಲ್ ಕಂಡೀಷನ್ ಇಂದಾಗಿ ಅವ್ರು ಮೊದಲಿದ್ದಂತಹ ಟಿನ್ಕರ್ ಮೊಹಲ್ ಅನ್ನ ಖಾಲಿ ಮಾಡ್ಬೇಕಾಗುತ್ತೆ. ಅಲ್ಲಿಂದ ಪಕ್ಮೋಡಿಯಾ ಸ್ಟ್ರೀಟ್ ನ ಮುಸ್ತಾಫಿರ್ ಖಾನ್ ಅನ್ನುವಂತ ಲೊಕೇಶನ್ ಬಂದು ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ದಾವೂದ್ ಇಬ್ರಾಹಿಂ ಸಣ್ಣ ಪುಟ್ಟ ಕ್ರೈಮ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತನಿಗೆ ದುಡ್ಡಿನ ಮೇಲೆ ತುಂಬಾನೇ ವ್ಯಾಮೋಹ ಇತ್ತು, ಆದಷ್ಟು ಬೇಗ ಶ್ರೀಮಂತನಾಗಬೇಕು ಅನ್ನುವಂತ ಆಸೆ ಇತ್ತು. ಸೊ ಹಾಗಾಗಿ ಇನ್ನು ಟೀನೇಜ್ ಗೆ ಎಂಟರ್ ಆಗಕ್ಕಿಂತ ಮುಂಚೆನೆ ಚೈನ್ ಸ್ನಾಚಿಂಗ್, ಪಿಟ್ ಪಾಕೆಟ್ ಅಂತ ಹೇಳಿ ಸಣ್ಣ ಪುಟ್ಟ ಕ್ರೈಮ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 1970ರ ದಶಕದಲ್ಲಿ ರತ್ನಗಿರಿ ಡಿಸ್ಟಿಕ್ ಇಂದ ಮತ್ತೆ ದಾವೂದ್ ಇಬ್ರಾಹಿಂನ ಊರಾಗಿದ್ದಂತಹ ಮುಂಕೆ ಲೊಕೇಶನ್ ಇಂದ ಎಷ್ಟೋ ಜನ ಮುಸ್ಲಿಂ ಹುಡುಗರು ಮುಂಬೈನ ಡೋಂಗ್ರಿಗೆ ಬಂದು ಅಲ್ಲಿ ಇಲ್ಲಿ ಉಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರೆಲ್ಲರ ಫಸ್ಟ್ ಕಾಂಟ್ಯಾಕ್ಟ್ ದಾವೂದ್ ಇಬ್ರಾಹಿಂ ಮತ್ತು ಆ ಕಾಸ್ಕರ್ ಫ್ಯಾಮಿಲಿ ಆಗಿರ್ತಾ ಇತ್ತು. ಇದರಲ್ಲೇ ಸ್ವಲ್ಪ ಕೊಂಕಣಿ ಮುಸ್ಲಿಂ ಹುಡುಗರು ದಾವೂದ್ ಮತ್ತೆ ಆತನ ಅಣ್ಣ ಆಗಿದ್ದಂತಹ ಸಾಬೀರ್ ಜೊತೆಗೆ ಸೇರ್ಕೋತಾರೆ. 1970 ಅನ್ನೋಷ್ಟರಲ್ಲೇನೆ ದಾವೂದ್ ಮತ್ತೆ ಆತನ ಅಣ್ಣ ಆಗಿದ್ದಂತಹ ಸಾಬೀರ್ ಇಬ್ರಾಹಿಂ ಕಾಸ್ಕರ್ ಮತ್ತೆ ಊರಿಂದ ಬಂದಿದ್ದಂತಹ ಕೆಲವೊಂದಿಷ್ಟು ಹುಡುಗರು ಸೇರ್ಕೊಂಡು ಒಂದು ಗ್ಯಾಂಗ್ ನ ಮಾಡ್ತಾರೆ. ಈ ಗ್ಯಾಂಗ್ ಮೇನ್ ಆಗಿ ಅಲ್ಲಿದ್ದಂತಹ ಲೋಕಲ್ ಬಿಸ್ನೆಸ್ ಅವ್ರ ಹತ್ರ ಹಪ್ತಾ ವಸೂಲಿ ಮಾಡುವಂತಹ ಕೆಲಸ ಮಾಡ್ತಾ ಇತ್ತು. 1973 ಅನ್ನೋಷ್ಟರಲ್ಲೇನೆ ಈ ಗ್ಯಾಂಗ್ ವೆಲ್ ಎಸ್ಟಾಬ್ಲಿಷ್ ಆಗಿತ್ತು ಅಂಡ್ ಮಾರ್ಕೆಟ್ ನಲ್ಲಿ ತುಂಬಾನೇ ಹೆಸರು ಮಾಡಿದ್ರು. ಬೇರೆ ದೇಶದಿಂದ ತಂದಿದ್ದಂತಹ ಬ್ರಾಂಡೆಡ್ ವಾಚ್ ಗಳು ಅಂತ ಹೇಳಿ ಸುಳ್ಳು ಹೇಳಿ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ರು. ಇದರಿಂದಾಗಿ ದಾವೂದ್ ಗ್ಯಾಂಗ್ ಗೆ ತುಂಬಾನೇ ಕಾನ್ಫಿಡೆನ್ಸ್ ಬಂದಿತ್ತು. ಸೊ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗಿತ್ತು, ಮುಂಬೈನಲ್ಲಿ ನಾವೇನ್ ಬೇಕಾದ್ರೂ ಕ್ರೈಮ್ ಮಾಡಬಹುದು ಅಂತ ಹೇಳಿ. ಬಟ್ ಏನೇ ಆದ್ರೂ ದಾವೂದ್ ಆ ಸಮಯಕ್ಕೆ ಇನ್ನೂ ಕೂಡ ಸಣ್ಣ ಪುಟ್ಟ ಕ್ರೈಮ್ ಗಳನ್ನ ಮಾಡುವಂತಹ ರೌಡಿ ಆಗಿದ್ದ. ಬಟ್ ಆಗಿನ ಡೋಂಗ್ರಿಯ ನಿಜವಾದ ಡಾನ್ ಆಗಿದ್ದಂತವನು ಬಾಸುದಾದ. ಇವನ್ ದಾವೂದ್ನು ಕೂಡ ಈ ಬಾಸುದಾದಾಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾ ಇದ್ದ. ಬಾಸುದಾದನು ಕೂಡ ಇವರೆಲ್ಲರಂತಾನೆ ಮುಂಬೈಗೆ ತನ್ನ ಟೀನೇಜ್ ನಲ್ಲೇನೆ ಬಂದ್ ಸೇರ್ಕೊಂಡಿದ್ದ. ಸಣ್ಣವನಿದ್ದಾಗ ತುಂಬಾ ಕೆಲಸಗಳನ್ನ ಮಾಡ್ತಿದ್ದಂತಹ ಬಾಸುದಾದನ ದೇಹ ತುಂಬಾನೇ ರಫ್ ಆಗಿತ್ತು, ಒಂದು ತರದ ಬಾಡಿ ಬಿಲ್ಡರ್ ತರ ಕಾಣಿಸ್ತಾ ಇದ್ದ. ಡೋಂಗ್ರಿನಲ್ಲಿದ್ದಂತಹ ಕೆಲವೊಂದಿಷ್ಟು ಹುಡುಗರನ್ನ ಕಟ್ಕೊಂಡು ಮುಂಬೈ ಲಾರಿಗಳಲ್ಲಿ ಹೋಗ್ತಿದ್ದಂತಹ ಇಂಪೋರ್ಟೆಂಟ್ ಫ್ಯಾಬ್ರಿಕ್ ಮತ್ತೆ ಇಂಪೋರ್ಟೆಂಟ್ ಎಲೆಕ್ಟ್ರಾನಿಕ್ ಐಟಮ್ ಗಳನ್ನ ಕಳ್ತನ ಮಾಡ್ತಾ ಇದ್ದ. ಅಂಡ್ ನೆಕ್ಸ್ಟ್ ಅದ್ರೊಟ್ಟಿಗೆ ಸೇಮ್ ಹಾಜಿ ಮಸ್ತಾನ್ ತರನೇ ಈತನು ಕೂಡ ಸ್ಮಗ್ಲಿಂಗ್ ನಲ್ಲಿ ಎಂಟರ್ ಆಗಿ ತುಂಬಾನೇ ಬೇಗ ದೊಡ್ಡ ಮಟ್ಟದ ಹೆಸರು ಮಾಡಿದ್ದ. ನೋಡಿ, ಹಾಜಿ ಮಸ್ತಾನ್ಗೆ ಆತನ ಬಿಸ್ನೆಸ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕರೀಂ ಲಾಲಾ ಮತ್ತೆ ವರದರಾಜನ್ನ ಸಪೋರ್ಟ್ ಬೇಕಾಗ್ತಾ ಇತ್ತು. ಬಟ್ ಬಾಸುದಾದಾಗೆ ಆತರ ಏನು ಇರ್ಲಿಲ್ಲ, ಆತನನ್ನ ಆತ ಖುದ್ದಾಗಿ ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದ. ಇವನ್ ಬಾಸುದಾದ ಬೊಂಬೈನ ಡೋಂಗ್ರಿನಲ್ಲಿ ತಂದೆ ಆಗಿದ್ದಂತ ಒಂದು ಗರಡಿ ಮನಿನೂ ಕೂಡ ಇಟ್ಕೊಂಡಿದ್ದ. ಅಂಡ್ ಅದರಲ್ಲಿದ್ದಂತಹ ಪೈಲ್ವಾನ್ಗಳನ್ನ ಯೂಸ್ ಮಾಡ್ಕೊಂಡು ಆ ಡೋಂಗ್ರಿನ ಕಂಟ್ರೋಲ್ ಮಾಡ್ತಾ ಇದ್ದ. ಅದ್ರಲ್ಲಿ ಮೇನ್ ಆಗಿ ಖಲೀದ್ ಪೈಲ್ವಾನ್, ರಹೀಂ ಪೈಲ್ವಾನ್ ಮತ್ತೆ ಲಾಲ್ ಖಾನ್ ಅನ್ನುವಂತವ್ರು ಕಂಡು ಬರ್ತಾ ಇದ್ರು. ಇವ್ರ ಹೆಸರು ಕೇಳಿದ್ರೆ ಡೋಂಗ್ರಿನಲ್ಲಿ ಎಷ್ಟು ಮಟ್ಟಿಗೆ ಹೆದರ್ತಾ ಇದ್ರು ಅಂದ್ರೆ, ಅವ್ರು ಬರ್ತಿದ್ದಾರೆ ಅಂದ್ರೆ ರೋಡ್ ನಲ್ಲಿ ಎಷ್ಟೋ ಜನ ನಿಲ್ತಾ ಇರ್ಲಿಲ್ಲ. ಅಂಡ್ ಇವನ್ ಪೊಲೀಸರು ಕೂಡ ಇವ್ರನ್ನ ಎದುರು ಹಾಕೊಳ್ಳುವಂತಹ ಸಾಹಸ ಮಾಡ್ತಾ ಇರ್ಲಿಲ್ಲ. ಅಂಡ್ ಎಷ್ಟೋ ಸರಿ ಪೊಲೀಸರಿಗೆ ಪಿಟ್ ಪಾಕೆಟ್ ಮತ್ತೆ ಬೈಸಿಕಲ್, ಇಲ್ಲಿಗಲ್ ಕೆಸಿನೋದಂತವ್ರನ್ನ ಹಿಡಿಯೋದಕ್ಕೋಸ್ಕರ ಪೊಲೀಸರನ್ನೇ ಬಾಸುದಾದನ ಸಪೋರ್ಟ್ ತಗೋತಾ ಇದ್ರು. ಇದ್ರ ಬದಲಾಗಿ ಬಾಸುದಾದ ಅವನಿಗೆ ಬೇಕಾಗಿದ್ದಂತಹ ಮಾಹಿತಿನ ಪೊಲೀಸರ ಕಡೆಯಿಂದ ತಗೋತಾ ಇದ್ದ. ಅಂಡ್ ಅವಾಗಿನ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಮುಸ್ಲಿಮರು ಕಂಡು ಬರೋದು ತುಂಬಾನೇ ಕಮ್ಮಿ ಆಗಿತ್ತು. ಅಂತದ್ರಲ್ಲಿ ಇಬ್ರಾಹಿಂ ಕಾಸ್ಕರ್ ಸಿಬಿಐ ಮತ್ತೆ ಕ್ರೈಮ್ ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ವರ್ಕ್ ಮಾಡಿದ್ರು. ಸೊ ಆ ಕಾರಣದಿಂದಾಗಿ ಅಲ್ಲಿನ ಡಾನ್ ಗಳಿಗೆ ಅವರು ತುಂಬಾನೇ ಯೂಸ್ಫುಲ್ ಆಗ್ತಿದ್ದಂತಹ ವ್ಯಕ್ತಿ ಆಗಿದ್ರು. ಬಾಸುದಾದನ ಆಸೆ ಆಗಿತ್ತು ಇಬ್ರಾಹಿಂ ಕಾಸ್ಕರ್ ಆತ ರಿಟೈರ್ಡ್ ಆದ್ಮೇಲೆ ನಮ್ ಟೀಮ್ ಜೊತೆಗೆ ಸೇರ್ಕೊಂಡು ನಮಗೆ ಹೆಲ್ಪ್ ಮಾಡ್ಲಿ ಅಂತ ಹೇಳಿ. ಬಟ್ ಇಬ್ರಾಹಿಂ ಕಾಸ್ಕರ್ ಈ ಆಫರ್ ನ ರಿಜೆಕ್ಟ್ ಮಾಡ್ತಾರೆ. ಇದ್ರ ಮಧ್ಯದಲ್ಲೇನೆ
ಬಾಸುದಾದನ ಒಬ್ಬ ವ್ಯಕ್ತಿ ಅಮಿತ್ ದಾವೂದ್ ನ ಫ್ರೆಂಡ್ ಅನ್ನ ಹೊಡೆದ್ ಬಿಡ್ತಾನೆ. ಇದರಿಂದಾಗಿ ದಾವೂದ್ ತುಂಬಾನೇ ಕೋಪಗೊಂಡಿದ್ದ, ಹಾಗೆ ಅಮೀದ್ ನ ಹೊಡೆಯೋದಕ್ಕೋಸ್ಕರ ರೆಡಿ ಆಗಿದ್ದ. ಆದ್ರೆ ಬಾಸುದಾದನ್ ಬಗ್ಗೆ ಈತನಿಗೆ ಗೌರವ ಇದ್ದಿದ್ರಿಂದಾಗಿ ಜಸ್ಟ್ ಅಮೀದ್ಗೆ ವಾರ್ನಿಂಗ್ ಕೊಟ್ಟು ವಾಪಸ್ ಬಂದಿರ್ತಾನೆ. ಈ ವಿಷಯ ಅವಾಗ ಬಾಸುದಾದನ್ ಗೊತ್ತಾಗುತ್ತೋ ಆತ ತುಂಬಾನೇ ಇದರಿಂದ ಸಿಟ್ಟಾಗ್ತಾನೆ. ಅದೇ ಕಾರಣಕ್ಕೋಸ್ಕರ ಇಬ್ರಾಹಿಂ ಕಾಸ್ಕರ್ ಮತ್ತೆ ದಾವೂದ್ ನ ಅಣ್ಣನಾಗಿದ್ದಂತಹ ಸಾಬೀರ್ ಇಬ್ರಾಹಿಂ ಕಾಸ್ಕರ್ ನ ಮೀಟಿಂಗ್ ಗೆ ಕರೀತಾನೆ. ಅಂಡ್ ಈ ಮೀಟಿಂಗ್ ನಲ್ಲಿ ಇಬ್ರಾಹಿಂ ಕಾಸ್ಕರ್ ನ ನಮಕರಂ ಅನ್ನೋದ್ರ ಜೊತೆಗೇನೆ ತುಂಬಾ ಕೆಟ್ಟ ಕೆಟ್ಟ ಪದಗಳಿಂದ ಬಾಸುದಾದ ಬೈದಿರ್ತಾನೆ. ಮನೆಗ್ ಬಂದು ಸಾಬೀರ್ ಅಲ್ಲಾಗಿದ್ದಂತಹ ಘಟನೆನ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದರಿಂದ ಕೋಪಗೊಂಡಿದ್ದಂತಹ ದಾವೂದ್ ಫಿಕ್ಸ್ ಆಗ್ತಾನೆ ಬಾಸುದಾದನ ಹೊಡಿಬೇಕು ಅಂತ ಹೇಳಿ. ಬಾಸುದಾದ ಒಂದಿನ ಪೀರ್ ಸ್ಟ್ರೀಟ್ ನಲ್ಲಿ ನಮಾಜ್ ನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣನೇ ದಾವೂದ್ ಮತ್ತೆ ಆತನ ಗ್ಯಾಂಗ್ ಸೋಡಾ ಬಾಟಲ್ ಮತ್ತೆ ಎಲೆಕ್ಟ್ರಾನಿಕ್ ಬಲ್ಬ್ ಗಳಿಂದ ಆತನ ಮೇಲೆ ದಾಳಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಾಸುದಾದ ಇಲ್ಲಿವರೆಗೂ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಆತನ ಮೇಲೆ ದಾಳಿ ಮಾಡುವಂತಹ ಧೈರ್ಯ ಮಾಡೋ ಗ್ಯಾಂಗ್ ಇದೆ ಅಂತ ಹೇಳಿ. ಈ ಅಟ್ಯಾಕ್ ಇಂದ ಬಾಸುದಾದ ಆತನ ಕುಸ್ತಿ ಪೈಲ್ವಾನ್ಗಳೇನಿದ್ರು ಅವ್ರಿಗೆಲ್ರಿಗೂ ತುಂಬಾನೇ ಗಾಯಗಳಾಗಿದ್ವು. ಅಲ್ಲಿಂದ ಅವ್ರು ಓಡೋಗ್ತಾರೆ. ಬಟ್ ದಾವೂದ್ ಇದನ್ನ ಇಲ್ಲಿಗೆ ಬಿಡಲ್ಲ. ಆತನ ಗರಡಿ ಮನಿ ಏನಿತ್ತು ಅಲ್ಲಿ ಹೋಗಿ ಅದನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ತಾನೆ. ನೋಡಿ, ಬಾಸುದಾದನ ಕಂಪ್ಲೀಟ್ ಬಿಸ್ನೆಸ್ ನಡೀತಾ ಇದ್ದಿದ್ದೆ ಅವನ ಬಗ್ಗೆ ಇದ್ದಂತಹ ಬೈದಿಂದಾಗಿ. ಬಟ್ ದಾವೂದ್ ಇಬ್ರಾಹಿಂ ಆತನ ಮೇಲೆ ಅಟ್ಯಾಕ್ ಮಾಡಿ ಅವನ ಮೇಲೆ ಇದ್ದಂತಹ ಕಂಪ್ಲೀಟ್ ರೆಪ್ಯುಟೇಷನ್ ಹಾಳು ಮಾಡಿದ್ದ. ಇದಾದ ಮೇಲೆ ಯಾವತ್ತೂ ಕೂಡ ಬಾಸುದಾದ ಆ ಒಂದು ರೆಪ್ಯುಟೇಷನ್ ನ ರೀಕ್ರಿಯೇಟ್ ಮಾಡ್ಕೊಳ್ಳಕ್ ಆಗ್ಲೇ ಇಲ್ಲ. ಅದಾದ್ಮೇಲೆ ಡೋಂಗ್ರಿಗೊಬ್ಬ ಹೊಸ ಡಾನ್ ಹುಟ್ಕೋತಾನೆ, ಅವನೇ ದಾವೂದ್ ಇಬ್ರಾಹಿಂ. ಇದಾದ್ಮೇಲೆ ದಾವೂದ್ ನ ಕಣ್ಣಿದ್ದು ಹಾಜಿ ಮಸ್ತಾನ್ ಸಾಮ್ರಾಜ್ಯದ ಮೇಲೆ. ಮಸ್ತಾನ್ ಕರೀಂ ಲಾಲಾನ ಯೂಸ್ ಮಾಡ್ಕೊಂಡು ದಾವೂದ್ ಇಬ್ರಾಹಿಂ ನ 2 ಜನ ಹುಡುಗರನ್ನ ಹೊಡೆಸಿರ್ತಾನೆ. ಅದೇ ಟೈಮ್ಗೆ ದಾವೂದ್ ಒಂದು ಟಿಪ್ ಬರುತ್ತೆ. ಹಾಜಿ ಮಸ್ತಾನ್ ನ 5 ಲಕ್ಷ ರೂಪಾಯಿಯನ್ನ ಆತನ ಆಫೀಸ್ ನಿಂದ ಮಲಬಾರ್ ಹಿಲ್ಸ್ ನಲ್ಲಿರುವಂತಹ ಆತನ ಮನೆಗೆ ಟ್ರಾನ್ಸ್ಫರ್ ಮಾಡ್ಲಾಗ್ತಿದೆ. ಇದನ್ನ 2 ಜನ ಮಾರ್ವಾಡೀಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಇದು ಟ್ರಾನ್ಸ್ಫರ್ ಮಾಡ್ತಿದ್ದಂತಹ ಗಾಡಿ ಮಧ್ಯದಲ್ಲಿದ್ದಾಗಲೇ ದಾವೂದ್ ಗ್ಯಾಂಗ್ ಅದನ್ನ ಲೂಟಿ ಮಾಡುತ್ತೆ. ಬಟ್ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೊಂದು ರಾಂಗ್ ಟಿಪ್ ಸಿಕ್ಕಿದೆ ಅಂತ ಹೇಳಿ. ಆಕ್ಚುಯಲ್ ಆಗಿ ಈ ದುಡ್ಡು ಹಾಜಿ ಮಸ್ತಾನ್ ಆಗಿರೋದೇ ಇಲ್ಲ, ಇದು ಮುಂಬೈನಲ್ಲಿದ್ದಂತಹ ಕೋಆಪರೇಟಿವ್ ಬ್ಯಾಂಕ್ ಹೌಸ್ ನದ್ದಾಗಿತ್ತು. ಗೊತ್ತೋ ಗೊತ್ತಿಲ್ಲದೇನೆ ದಾವೂದ್ ಇಬ್ರಾಹಿಂ ಈಗ ಒಂದು ದೊಡ್ಡ ಬ್ಯಾಂಕ್ ನ ದರೋಡೆನಲ್ಲಿ ಇನ್ವಾಲ್ವ್ ಆಗಿದ್ದ. ನೆಕ್ಸ್ಟ್ ಡೇ ಈ ದರೋಡೆಗೆ ಸಂಬಂಧಪಟ್ಟಂಗೆ ಫ್ರಂಟ್ ಪೇಜ್ ನಲ್ಲೇ ನ್ಯೂಸ್ ಗಳಲ್ಲಿ ಹಾಕಲಾಗಿತ್ತೆ. ಈ ಟೈಮ್ಗೆ ದಾವೂದ್ ನ ಏಜು ಜಸ್ಟ್ 19 ವರ್ಷ ಆಗಿತ್ತು. ಅಂಡ್ ಒಂದ್ ಕಡೆಗೆ ಮುಂಬೈ ಪೊಲೀಸರಿಗೆ ಕರೀಂ ಲಾಲನ ಪಠಾನ್ ಗ್ಯಾಂಗ್ ನಿಂದ ತುಂಬಾನೇ ಸಮಸ್ಯೆಗಳಾಗ್ತಾ ಇದ್ವು. ಸೊ ಹಾಗಾಗಿ ಕರೀಂ ಲಾಲನ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗ್ತಾರೆ. ಆದ್ರೆ ಡೋಂಗ್ರಿ ಪೊಲೀಸ್ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಆಗಿದ್ದಂತಹ ರಣಬೀರ್ ಲಿಕ್ಕಾ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಯಾವ ರೀತಿಯಾಗಿ ಕರೀಂ ಲಾಲನ ಮೇಲೆ ಆಕ್ಷನ್ ತಗೋಬಹುದು ಅಂತ ಹೇಳಿ. ಅಂಡ್ ಈ ಇನ್ಸ್ಪೆಕ್ಟರ್ ಗೆ ಅಲ್ಲಿನ ಲೋಕಲ್ ಜರ್ನಲಿಸ್ಟ್ ಆಗಿದ್ದಂತಹ ಇಕ್ಬಾಲ್ ಅನ್ನುವಂತಹ ಫ್ರೆಂಡ್ ಇದ್ದ. ಆ ಇಕ್ಬಾಲ್ ಅನ್ನುವಂತಹ ಫ್ರೆಂಡ್ ಇವ್ರಿಗೆ ಸಜೆಸ್ಟ್ ಮಾಡ್ತಾನೆ, ಕರೀಂ ಲಾಲನ ಗ್ಯಾಂಗ್ ಅನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ದಾವೂದ್ ಇಬ್ರಾಹಿಂ ನ ಸಪೋರ್ಟ್ ತಗೊಳ್ಳಿ ಅಂತ ಹೇಳಿ. ನೋಡಿ, ಇಕ್ಬಾಲ್ ನತಿಕ್ ನ ರೆಪ್ಯುಟೇಷನ್ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ಡೋಂಗ್ರಿನಲ್ಲಿ ಇದ್ದಂತಹ ಈ ಡಾನ್ ಗಳೇನಿದ್ದಾರೆ ಇವ್ರಿಗೆ ಯಾರಿಗೂ ಕೂಡ ಹೆದರದೇನೆ ಅವ್ರ ಬಗ್ಗೆ ಯಥಾವತ್ತಾಗಿ ತನ್ನ ಲೋಕಲ್ ನ್ಯೂಸ್ ಪೇಪರ್ ನಲ್ಲಿ ಬರೀತಾ ಇದ್ರು. ಅಂಡ್ ಅದರೊಟ್ಟಿಗೆ ಇಕ್ಬಾಲ್ ಮತ್ತೆ ದಾವೂದ್ ಇಬ್ರು ಕೂಡ ರತ್ನಗಿರಿ ಡಿಸ್ಟಿಕ್ ನವರೇ ಆಗಿರೋದ್ರಿಂದಾಗಿ ಒಬ್ರಿಗೊಬ್ರು ಅವ್ರಿಬ್ರ ಧೈರ್ಯಕ್ಕೆ ಪ್ರಶಂಸೆ ಮಾಡ್ಕೋತಾ ಇದ್ರು. ಇಕ್ಬಾಲ್ ದಾವೂದ್ಗೆ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾ ಇದ್ದ. ಯಾಕಂದ್ರೆ ದೊಡ್ಡ ದೊಡ್ಡ ರೌಡಿಗಳೇನು ಅವಾಗಿದ್ರು ಅವ್ರೆಲ್ಲರೂ ಕೂಡ ಅಪೋಸ್ ಹಾಕೊಂಡು ಈ ಹುಡುಗ ಬೆಳೀತಿದ್ದಾನೆ ಅಂತ ಹೇಳಿ ಅದೆಲ್ಲದನ್ನು ಕೂಡ ತನ್ನ ನ್ಯೂಸ್ ಪೇಪರ್ ಗಳಲ್ಲೂ ಕೂಡ ಮೆನ್ಷನ್ ಮಾಡಿ ಆತನನ್ನ ರಾಬಿನ್ ಹುಡ್ ತರ ತೋರಿಸ್ತಾ ಇದ್ದ. ಅಂಡ್ ಅದರೊಟ್ಟಿಗೆ ದಾವೂದ್ ಕೂಡ ಇಕ್ಬಾಲ್ ನ ಆಫೀಸ್ಗೂ ಕೂಡ ಹೋಗಿ ಬಂದು ಮಾಡ್ತಾ ಇದ್ದ. ಇದೇ ಪಠಾನ್ ಗ್ಯಾಂಗ್ ನ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಎಷ್ಟು ದಾವೂದ್ ಆತನಿಗೆ ನ್ಯೂಸ್ ಪೇಪರ್ ನಲ್ಲಿ ಹಾಕ್ಲಿಕ್ಕೆ ಕೊಡ್ತಾ ಇದ್ದ. ಇದೆಲ್ಲದ್ರಿಂದಾಗಿ ಅವರಿಬ್ರು ಫ್ರೆಂಡ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. दाऊद इब्राहिम और उसके भाइयों के काफी क्लोज भी गिना जाता था, क्योंकि उसको पुलिस की हेल्प की जरूरत थी. अकेला पत्रकार इतने बदमाशों से लड़ नहीं सकता था. तो उसकी जो शुरुआती अटैचमेंट थी वो डी कंपनी के साथ थी. ಆದ್ರೆ ಮೊದಲು ಇನ್ಸ್ಪೆಕ್ಟರ್ ಪಠಾನ್ ಗ್ಯಾಂಗ್ ನ ಮುಗಿಸೋದಕ್ಕೋಸ್ಕರ ದಾವೂದ್ ನ ಜೊತೆ ಸೇರ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ಲ. ಬಟ್ ಆಫ್ಟರ್ ದಟ್ ದಾವೂದ್ ಗಿದ್ದಂತ ಪವರ್ ಮತ್ತೆ ಪಾಪ್ಯುಲಾರಿಟಿನ ನೋಡಿ ಒಂದು ಅನ್ಅಫಿಷಿಯಲ್ ಟೀಮ್ ನ ರೆಡಿ ಮಾಡ್ಕೋತಾರೆ. ದಾವೂದ್ ನ ಕೆಲಸ ಆಗಿತ್ತು ಪಠಾನ್ ಗ್ಯಾಂಗ್ ನ ಮುಗಿಸ್ಬೇಕು ಅಂತ ಹೇಳಿ. ಇವನ್ ಅದಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಆತನಿಗೆ ಸಪೋರ್ಟ್ ಮಾಡ್ತಾ ಇತ್ತು. ಇದೆಲ್ಲದ್ರ ಮಧ್ಯದಲ್ಲೇ 1977 ಅನ್ನೋಷ್ಟರಲ್ಲೇ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಏನಂದ್ರೆ ಈ ಪಠಾನ್ ಗ್ಯಾಂಗ್ ಏನಿದೆ ಇವ್ರು ಮಾಡ್ತಿದ್ದಂತಹ ಸ್ಮಗ್ಲಿಂಗ್ ಬಿಸ್ನೆಸ್ ನ ಐಟಮ್ ಗಳೇನಿದ್ವು ಅವುಗಳೆಲ್ಲವನ್ನು ಕೂಡ ಒಂದು ಹೋಟೆಲ್ ನಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ರು. ಅಂಡ್ ಆ ಹೋಟೆಲ್ಗೆ ಒಂದು ನ್ಯೂಲಿ ಮ್ಯಾರಿಡ್ ಕಪಲ್ ಗಳು ಸ್ಟೇ ಆಗೋದಕ್ಕೋಸ್ಕರ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಪಠಾನ್ ಗ್ಯಾಂಗ್ ನ ಹುಡುಗರಾಗಿದ್ದಂತಹ ಅಯೂಬ್ ಲಾಲಾ ಮತ್ತೆ ಸೈದ್ಗಿ ಆ ಹುಡುಗಿಯನ್ನ ಗ್ಯಾಂಗ್ ಮಾಡ್ತಾರೆ. ಅಂಡ್ ಸಾಕ್ಷಿಗಳನ್ನ ನಾಶ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಹುಡುಗನನ್ನು ಕೂಡ ಸಾಯಿಸಿರ್ತಾರೆ. ಆಕ್ಚುಯಲ್ ಆಗಿ ಆ ಕಪಲ್ಗೂ ಮತ್ತೆ ಪಠಾನ್ ಗ್ಯಾಂಗ್ಗೂ ಯಾವುದೇ ತರನಾದಂತಹ ದ್ವೇಷ ಇರಲ್ಲ. ಜಸ್ಟ್ ಅವರ ಚಟ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ಕ್ರೈಮ್ ಅನ್ನ ಮಾಡಿದ್ರು. ನೆಕ್ಸ್ಟ್ ಡೇ ಇದ್ರ ಬಗ್ಗೆನೇ ಇಕ್ಬಾಲ್ ನತಿಕ್ ತನ್ನ ನ್ಯೂಸ್ ಪೇಪರ್ ನಲ್ಲಿ ಆಸ್ ಇಟ್ ಈಸ್ ಪ್ರಿಂಟ್ ಮಾಡ್ತಾರೆ. ಅಂಡ್ ಪೊಲೀಸರು ಕೂಡ ಆ 2 ಜನ ರೇಪಿಸ್ಟ್ ಮತ್ತೆ ಇನ್ನೊಬ್ಬ ಬಾಟ್ಲಾ ಅನ್ನೋನ್ನ ಸೇರಿಸಿ 3 ಜನರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈ 3 ಜನ ಸ್ವಲ್ಪ ದಿನ ಜೈಲಲ್ಲಿ ಇರ್ತಾರೆ. ಅದಾದ್ಮೇಲೆ ಬೇಲ್ ತಗೊಂಡು ಹೊರಗಡೆ ಬಂದು ಇಕ್ಬಾಲ್ ನತಿಕ್ ನ
ಹೊಡೆಯೋದಕ್ಕೋಸ್ಕರ ಪ್ಲಾನ್ ಮಾಡ್ತಾರೆ. ಅಂಡ್ ಒಂದಿನ ರಾತ್ರಿ ಪಠಾನ್ ಗ್ಯಾಂಗ್ ಇಕ್ಬಾಲ್ ನತಿಕ್ ನ ಮನೆಗೆ ಹೋಗಿ ಆತನನ್ನ ಜೋರಾಗಿ ಹೊಡೆಯೋದ್ರೊಟ್ಟಿಗೆ ಆತನನ್ನ ಎಳ್ಕೊಂಡ್ಬಂದು ಒಂದು ಮೋರಿಯಲ್ಲಿ ಬಿಸಾಕ್ ಹೋಗಿರ್ತಾರೆ. ಇದನ್ನ ನೋಡಿದಂತಹ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆತನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಮಾಡಿರ್ತಾನೆ. ನೋಡಿ, ಇಕ್ಬಾಲ್ ನತಿಕ್ ನ ಯಾವ ಮಟ್ಟಿಗೆ ಹೊಡೆಯಲಾಗಿತ್ತು ಅಂದ್ರೆ ಟ್ರೀಟ್ಮೆಂಟ್ ಯಾವುದೇ ತರ ಯೂಸ್ ಆಗದೇನೆ ಸ್ವಲ್ಪ ದಿನದಲ್ಲೇ ಆತ ಹಾಸ್ಪಿಟಲ್ ನಲ್ಲಿ ಸತ್ತೋಗ್ತಾನೆ. ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ಸಾಯಕ್ಕಿಂತ ಮುಂಚೆನೆ ಇಕ್ಬಾಲ್ ನತಿಕ್ ತನ್ನ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದ. ಸೊ ಇದರಿಂದಾಗಿ ಇನ್ಸ್ಪೆಕ್ಟರ್ ರಣಬೀರ್ ಡಿಕ್ಕಾ ಮತ್ತೆ ದಾವೂದ್ ಇಬ್ರಾಹಿಂ ತುಂಬಾನೇ ದುಃಖದಲ್ಲಿದ್ರು. ಯಾಕಂದ್ರೆ ಇಬ್ರು ಕೂಡ ಇಕ್ಬಾಲ್ ನತಿಕ್ಗೆ ತುಂಬಾನೇ ಕ್ಲೋಸೆಸ್ಟ್ ಫ್ರೆಂಡ್ಸ್ ಆಗಿದ್ರು. ನೋಡಿ, ಇಲ್ಲಿಗೆ ದಾವೂದ್ ಇಬ್ರಾಹಿಂ ಆಗ್ಬೋದು, ಇನ್ಸ್ಪೆಕ್ಟರ್ ಆಗ್ಬೋದು, ಅವ್ರಿಬ್ರಿಗೂ ಈ ಕರೀಂ ಲಾಲಾ ಮತ್ತೆ ಪಠಾನ್ ಗ್ಯಾಂಗ್ ನ ಸಾಯಿಸೋದಕ್ಕೋಸ್ಕರ ಒಂದು ಮೇಜರ್ ಕಾರಣ ಇತ್ತು. ಆ ಕಾರಣನೇ ಇಕ್ಬಾಲ್ ನತಿಕ್ ನ ಸಾಯಿಸಿದ್ದಕ್ಕೆ ಸೇಡು. ಪೊಲೀಸರಿಗೆ ಒಂದ್ ತರದ ಬೆನಿಫಿಟ್ ಏನಂದ್ರೆ ಅವ್ರಿಗೆ ತಲೆನೋವಾಗಿದ್ದಂತಹ ಕರೀಂ ಲಾಲನ ಗ್ಯಾಂಗ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ದಾವೂದ್ ಇಬ್ರಾಹಿಂಗೆ ಬೆನಿಫಿಟ್ ಏನು ಅಂದ್ರೆ ಅವನ ಮುಂದೆ ಇದ್ದಂತಹ ಅಪೋಸಿಟ್ ಗ್ಯಾಂಗ್ ಒಂದು ಕ್ಲಿಯರ್ ಆಗೋದ್ರಿಂದಾಗಿ ಆತ ತುಂಬಾನೇ ಸ್ಟ್ರಾಂಗ್ ಆಗ್ತಾನೆ ಅನ್ನೋದು. ಯಾವ ರೀತಿಯಾಗಿ ಪೊಲೀಸರು ಪಠಾನ್ ಗ್ಯಾಂಗ್ ಅನ್ನ ಕ್ಲಿಯರ್ ಮಾಡ್ತಾ ಹೋದ್ರು, ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ದಾವೂದ್ ನ ಗ್ಯಾಂಗ್ ಬೆಳೀತಾ ಹೋಗುತ್ತೆ. इस आदमी ने वो सारी टेरिटरीज तोड़ दी जो कि धंधे की वैल्यूज हुआ करती थी, उन्होंने खत्म किया कि नहीं, ये आपका इलाका है और ये मेरा इलाका, ये नहीं चलेगा, जिसमें जितनी ताकत है वो उतनी दूर तक जाएगा. ನೋಡಿ, ಈ ರೀತಿಯಾಗಿ ತನ್ನ 25ನೇ ವಯಸ್ಸು ಅನ್ನುವಷ್ಟರಲ್ಲೇ ದಾವೂದ್ ಇಬ್ರಾಹಿಂ ಬಾಂಬೆನಲ್ಲಿ ದೊಡ್ಡ ದೊಡ್ಡ ರೌಡಿಗಳ ಮಧ್ಯದಲ್ಲಿ ತನ್ನ ಹೆಸರನ್ನ ಬೆಳೆಸ್ಕೊಂಡಿದ್ದ. ಇದೇ ಕಾರಣಕ್ಕೆ ಹಾಜಿ ಮಸ್ತಾನ್ ಕೂಡ ಆಗಿನ ಡಾನ್ಗಳ ಮಧ್ಯದಲ್ಲಿ ಆಗ್ತಿದ್ದಂತಹ ಮೀಟಿಂಗ್ ಗೆ ದಾವೂದ್ ಕೂಡ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ದಾವೂದ್ ಇಬ್ರಾಹಿಂ ಮತ್ತೆ ಕರೀಂ ಲಾಲನ ಪಠಾನ್ ಗ್ಯಾಂಗ್ ನ ಒಂದಿನ ಎದುರು ಬದುರು ಕೂರಿಸ್ಕೊಂಡು ಕುರಾನ್ ನ ಇಟ್ಟು ಇಬ್ರು ಕಡೆಯಿಂದ ಪ್ರಮಾಣ ಮಾಡಿಸಲಾಗತ್ತೆ, ಒಬ್ಬರ ಮೇಲೆ ಒಬ್ರು ಇನ್ಮೇಲೆ ಹೊಡೆದಾಡಲ್ಲ, ಇನ್ನೊಬ್ರು ಬಿಸ್ನೆಸ್ ಅಲ್ಲಿ ಇನ್ನೊಬ್ರು ಕೈ ಹಾಕಲ್ಲ ಅಂತ ಹೇಳಿ. ಆಫ್ಟರ್ ದಿಸ್ ದಾವೂದ್ ಇಬ್ರಾಹಿಂ ನ ಕಂಪ್ಲೀಟ್ ಫೋಕಸ್ ಅನ್ನೋದು ಸ್ಮಗ್ಲಿಂಗ್ ನತ್ತ ಹೋಗುತ್ತೆ. ಯಾಕಂದ್ರೆ ಖಲೀದ್ ಪೈಲ್ವಾನ್ ನ ಸಪೋರ್ಟ್ ಕೂಡ ಆತನಿಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಖಾಲಿದ್ ಪೈಲ್ವಾನ್ ಮೊದಲು ಬಾಸುದಾದನ್ಗೋಸ್ಕರ ಕೆಲಸ ಮಾಡ್ತಾ ಇದ್ದ. ಯಾವಾಗ ಬಾಸುದಾದನನ್ನ ದಾವೂದ್ ಹೊಡೆದಲ್ಲಿಂದ ಓಡಿಸಿದ್ನೋ ಅದೇ ಜಾಗಕ್ಕೆ ಖಾಲಿದ್ ಪೈಲ್ವಾನ್ ಅನ್ನ ಕೂರಿಸಿದ್ದ. ಸೊ ಹಾಗಾಗಿ ಖಾಲಿದ್ ಪೈಲ್ವಾನ್ ದಾವೂದ್ಗೆ ತುಂಬಾನೇ ನಂಬಿಕಸ್ಥ ವ್ಯಕ್ತಿ ಆಗಿದ್ದ. ಈ ರೀತಿಯಾಗಿ ದಾವೂದ್ ಬಾಂಬೆಯಿಂದ ದಮನ್ ವರ್ಗುನು ಕೂಡ ಗೋಲ್ಡ್, ಸಿಲ್ವರ್ ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ ಗಳನ್ನ ಸ್ಮಗಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಾಸುದಾದನ್ ತರಾನೇ. ಆದ್ರೆ ಸ್ಮಗ್ಲಿಂಗ್ ಬಿಸ್ನೆಸ್ ನಲ್ಲಿ ದಾವೂದ್ ತುಂಬಾನೇ ಸಕ್ಸಸ್ಫುಲ್ ಆಗಿದ್ದ. ಯಾಕಂದ್ರೆ ಎಲ್ಲರೂ ಪೋರ್ಟ್ ನಲ್ಲಿ, ಬಂದರ್ ನಲ್ಲಿ ಮಾತ್ರ ಫೋಕಸ್ಡ್ ಆಗಿದ್ರೆ ದಾವೂದ್ ಇವನ್ ಏರ್ಪೋರ್ಟ್ ನಲ್ಲೂ ಕೂಡ ಸ್ಮಗ್ಲಿಂಗ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ದಾವೂದ್ ಟೀಮ್ ಒಂದ್ಸರಿ ಸ್ವೀಟ್ ಬಾಕ್ಸ್ ಗಳ ಮುಖಾಂತರ ಆದ್ರೆ ಒಂದೊಂದ್ಸರಿ ಮನುಷ್ಯರನ್ನ ಯೂಸ್ ಮಾಡಿಕೊಂಡು ಗೋಲ್ಡ್ ಅನ್ನು ಕೂಡ ಮುಂಬೈ ಏರ್ಪೋರ್ಟ್ ನಲ್ಲಿ ಸ್ಮಗಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ 1980ರಲ್ಲಿ ಒಂದ್ಸರಿ ಈ ಗೋಲ್ಡ್ ಸ್ಮಗಲ್ ಮಾಡುವಾಗ್ಲೇನೆ ಅರೆಸ್ಟ್ ಆಗುತ್ತೆ ಒಬ್ಬಂದು. ಅದೇ ಕೇಸ್ ನಲ್ಲಿ ಫಸ್ಟ್ ಟೈಮ್ ದಾವೂದ್ ನನ್ನ ಅರೆಸ್ಟ್ ಕೂಡ ಮಾಡ್ಲಾಗತ್ತೆ. ನೋಡಿ, ಈ ಟೈಮ್ ನಲ್ಲೇ ದಾವೂದ್ ನನ್ನ ಹಿಡಿದು ಕಂಟ್ರೋಲ್ ಮಾಡಿದ್ರೆ ಗೌರ್ಮೆಂಟ್ ಅವಾಗ ಕಂಟ್ರೋಲ್ ಮಾಡಬಹುದಾಗಿತ್ತು. ಬಟ್ ಆ ಟೈಮ್ಗೆ ದಾವೂದ್ ಆಲ್ರೆಡಿ ಕಂಪ್ಲೀಟ್ ಕಂಟ್ರೋಲ್ ಅನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಗೌರ್ಮೆಂಟ್ ಆಗ್ಬೋದು, ಎಲ್ಲದರಲ್ಲೂ ಇಟ್ಕೊಂಡಿದ್ದ. ಎಷ್ಟೋ ಜನ ಆತನಿಗೋಸ್ಕರ ವರ್ಕ್ ಮಾಡಂತವ್ರು ಸರ್ಕಾರದಲ್ಲೇ ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ಇದ್ರು. ಅದೇ ಕಾರಣಕ್ಕೆ ಈತ ಅಲ್ಲಿದ್ದಂತಹ ಎಲ್ಲಾ ಸಾಕ್ಷಿಗಳನ್ನ ಹೆದರಿಸಿ ಕೊಂಡ್ಕೊಳ್ಳೋದಷ್ಟೇ ಅಲ್ಲದೆ 3 ವರ್ಷದಲ್ಲಿ ಎಲ್ಲಾ ಕೇಸ್ ನ ಕ್ಲಿಯರ್ ಮಾಡ್ಕೊಂಡು ಜೈಲಿಂದ ಹೊರಗಡೆ ಬರ್ತಾನೆ. ಅಂಡ್ ಒಂದ್ ಕಡೆಗೆ ದಾವೂದ್ ಬೆಳೀತಿದ್ದನ್ನ ನೋಡಿ ಕರೀಂ ಲಾಲನ ಟೀಮ್ ಆಗಿದ್ದಂತಹ ಪಠಾನ್ ಗ್ಯಾಂಗ್ ನ ಅಮೀರ್ ಜಾದಾ ಮತ್ತೆ ಅಲಾಮ್ ಜೇಬ್ ದಾವೂದ್ ನ ಅಣ್ಣ ಆಗಿದ್ದಂತಹ ಸಬೀರ್ ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಅಲಾಮ್ ಜೇಬ್ಗೆ ಗೊತ್ತಾಗಿತ್ತು ಸಾಬೀರ್ ತನ್ನ ಲವರ್ ಆಗಿದ್ದಂತಹ ಚೈತ್ರಾಳನ್ನ ಮೀಟ್ ಮಾಡೋದಕ್ಕೋಸ್ಕರ ಒಬ್ಬನೇ ಬರ್ತಾನೆ, ಆ ಸಂದರ್ಭದಲ್ಲಿ ಆತ ಒಬ್ಬನೇ ಇರ್ತಾನೆ ಅಂತ ಹೇಳಿ. ಸೊ ಆ ಟೈಮ್ ನಲ್ಲೇ ಅದನ್ನ ನೋಡ್ಕೊಂಡು ಪಠಾನ್ ಗ್ಯಾಂಗ್ ನವರು 5 ಜನ ಆತನನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಆಗ ಜೈಲಿಂದ ಹೊರಗಡೆ ಬಂದಿದ್ದಂತ ದಾವೂದ್ನ ಯಾರಿಂದನೂ ಕೂಡ ಕಂಟ್ರೋಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ತನ್ನ ಅಣ್ಣನನ್ನ ಕಳ್ಕೊಂಡ ಮೇಲೆ ಆತನ ಗ್ಯಾಂಗ್ ಗೆ ಆತ ಒಬ್ಬನೇ ಒಬ್ಬ ಡಾನ್ ಆಗಿ ಉಳ್ಕೊಂಡಿದ್ದ. ಅದೇ ಗ್ಯಾಂಗ್ ಮುಂದೆ ಬರ್ತಾ ಡಿ ಕಂಪನಿ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ 1981 ಹೊತ್ತಿಗೆ ಖಾಲಿದ್ ಪೈಲ್ವಾನ್ ಏನಿದ್ದಾನೆ ರೌಡಿಸಮ್ ಇಂದ ಹೊರಗಡೆ ಬಂದು ರಿಟೈರ್ಡ್ ಆಗಿ ಆತನ ಜಾಗಕ್ಕೆ 3 ಜನರನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಂಡ್ ಆ 3 ಜನ ರೌಡಿಗಳು ಹಿಂದೂಗಳಾಗಿದ್ರು. ಅವರೆಲ್ಲರೂ ಕೂಡ ಈಗ ದಾವೂದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಯಾವಾಗ ಬಾಂಬೆನಲ್ಲಿದ್ದಂತಹ ಹಿಂದೂ ಗ್ಯಾಂಗ್ಸ್ಟರ್ಸ್ ಗಳು ಕೂಡ ದಾವೂದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಂಪೇರ್ ಟು ಅದರ್ ಗ್ಯಾಂಗ್ಸ್ಟರ್ಸ್ ಗೆ ಕಂಪೇರ್ ಮಾಡಿದ್ರೆ ದಾವೂದ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಂತಹ ಗ್ಯಾಂಗ್ ಅನ್ನ ಹೊಂದಿರುವಂತಹ ವ್ಯಕ್ತಿ ಆಗಿದ್ದ. ನಾನ್ ಮುಸ್ಲಿಂ ಗ್ಯಾಂಗ್ ಗಳು ಈತನೊಟ್ಟಿಗೆ ಇರೋದ್ರಿಂದಾಗಿ ಬಾಂಬೆನಲ್ಲಿ ಏನೇ ಪ್ಲಾನ್ ಗಳು ಈತನ ವಿರುದ್ಧವಾಗಿ ಆಗ್ತಾ ಇದ್ರು ಕೂಡ ಈತನಿಗೆ ಚಿಟಿಕೆ ಹೊಡೆಯೋದ್ರಲ್ಲೇನೆ ಗೊತ್ತಾಗ್ತಾ ಇತ್ತು. ಈಗ ದಾವೂದ್ನ ಪ್ಲಾನ್ ಆಗಿತ್ತು ಆತನ ಅಣ್ಣ ಸಾಬೀರ್ನನ್ನ ಕೊಲೆ ಮಾಡಿದವರು ವಿರುದ್ಧ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ. ಆದ್ರೆ ಅಮೀರ್ ಜಾದನನ್ನ ಪೊಲೀಸರು ಆಲ್ರೆಡಿ ಅರೆಸ್ಟ್ ಮಾಡಿದ್ರು. ಪಠಾನ್ ಗ್ಯಾಂಗ್ ನ ಅಮೀರ್ ಜಾದನ್ನ ಸಾಯಿಸೋದಕ್ಕೋಸ್ಕರ ದಾವೂದ್ ಇಬ್ರಾಹಿಂ ಬಡಾರ್ ರಾಜನ್ ನ ಸಪೋರ್ಟ್ ಕೇಳ್ತಾನೆ. ನೋಡಿ, ಈ ಬಡಾರ್ ರಾಜನ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಡಾನ್ ಆಗಿದ್ದ. 1975 ನಲ್ಲಿ ಈ ಬಡಾರ್ ರಾಜನ್ ಹಿಂದೂಸ್ತಾನ್ ಅಪೆರಲ್ ಅನ್ನುವಂತ ಒಂದು ದೊಡ್ಡ ಕಂಪನಿಯಲ್ಲಿ ಟೈಲರ್ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ. ಬರೀ ಇಷ್ಟರಲ್ಲೇನೆ ತನ್ನ ಮನೆಯನ್ನ ನಡೆಸ
ನಡ್ಸಕ್ ಆಗಲ್ಲ ಅಂತ ಹೇಳಿ ಆ ಕೆಲಸನ ಬಿಟ್ಟು ಗೋರ್ಮೆಂಟ್ ಪ್ಲೇಸ್ ಗಳಲ್ಲಿ ಟೈಪಿಂಗ್ ಮಷೀನ್ ಅನ್ನ ಕಳ್ತನ ಮಾಡಿ ಅವುಗಳನ್ನ ಮಾರಿ ತಮ್ಮ ಮನೆಯನ್ನ ನಡೆಸ್ತಿದ್ದಂತಹ ವ್ಯಕ್ತಿ ಈತ. ಸೊ ಆ ಕಾರಣದಿಂದಾಗಿ ಈತನನ್ನ ಟೈಪ್ ರೈಟರ್ ಚೋರ್ ಅಂತಾನು ಕೂಡ ಕರೀತಾ ಇದ್ರು. ಅಂಡ್ ನಿಧಾನವಾಗಿ ಈತನು ಕೂಡ ಮಾರ್ಕೆಟ್ ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಗಳ ಹತ್ರ ವಸೂಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೇನೆ ತನ್ನ ಗೋಲ್ಡನ್ ಗ್ಯಾಂಗ್ ಅಂತ ಹೇಳಿ ಈತನು ಕೂಡ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡಿರ್ತಾನೆ. ಬಡ ರಾಜನ್ ಮಾಡ್ತಿದ್ದಂತಹ ಕಳ್ತನ ಆಗ್ಬೋದು, ವಸೂಲಿ ಆಗ್ಬೋದು, ಇದ್ರ ಬಗ್ಗೆನೂ ದಾವೂದ್ ಇಬ್ರಾಹಿಂ ಗೊತ್ತಿತ್ತು. ಆತನಿಗನ್ಸುತ್ತೆ ಈತನಲ್ಲಿ ತುಂಬಾನೇ ಪೊಟೆನ್ಶಿಯಲ್ ಇದೆ ಅಂತ ಹೇಳಿ. ಅದೇ ಕಾರಣಕ್ಕೆ ತಮ್ಮ ಅಣ್ಣ ಸಾಬೀರ್ನ ಸಾಯಿಸಿದವರ ವಿರುದ್ಧ ಸೇಡ್ ತೀರಿಸಿಕೊಳ್ಳೋದಕ್ಕೋಸ್ಕರ ಬಡ ರಾಜನ್ ಹತ್ರ ಹೆಲ್ಪ್ ಕೇಳ್ತಾನೆ. ಸೊ ಇದಕ್ಕೆ ಒಪ್ಕೊಂಡಿದ್ದಂತಹ ಬಡ ರಾಜನ್ ಈ ರೀತಿಯಾಗಿ ದಾವೂದ್ ಇಬ್ರಾಹಿಂ ನ ಗ್ಯಾಂಗ್ ಅನ್ನ ಸೇರ್ಕೊತಾನೆ. ಬಡ ರಾಜನ್ ಒಬ್ಬ ಶೂಟರ್ ನ ಅಪಾಯಿಂಟ್ ಮಾಡ್ತಾನೆ ಅಮೀರ್ ಜಾದನನ್ನ ಕೋರ್ಟ್ ನಲ್ಲೇ ಶೂಟ್ ಮಾಡಿ ಸಾಯಿಸೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಡೇವಿಡ್ ಪರದೇಸಿ ಅನ್ನುವಂತ ಹುಡುಗನು ಕೂಡ ಹೈರ್ ಮಾಡ್ತಾನೆ. 6th ಸೆಪ್ಟೆಂಬರ್ 1983ಗೆ ಪರದೇಸಿ ಅಮೀರ್ ಜಾದನನ್ನ ಆಸ್ ಪರ್ ಪ್ಲಾನ್ ಕೋರ್ಟ್ ಹಾಲ್ ನಲ್ಲೇ ಶೂಟ್ ಮಾಡ್ತಾನೆ. ಬಟ್ ಇದ್ರಲ್ಲಿ ಒಂದು ಮಿಸ್ಟೇಕ್ ಏನಾಗುತ್ತೆ ಅಂದ್ರೆ ಡೇವಿಡ್ ಪರದೇಸಿ ಈ ಒಂದು ಕ್ರೈಮ್ ನಲ್ಲಿ ಅರೆಸ್ಟ್ ಆಗ್ತಾನೆ. ನೋಡಿ, ಡೇವಿಡ್ ಪರದೇಸಿ ಯಾವುದೇ ತನ ಅಂತ ರೆಗ್ಯುಲರ್ ಕ್ರೈಮ್ ಮಾಡುವಂತಹ ವ್ಯಕ್ತಿ ಆಗಿರ್ಲಿಲ್ಲ. ಸೊ ಹಾಗಾಗಿ ಈತ ಈಸಿಯಾಗಿ ಸರ್ಕಾರಿ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ಬಿಡ್ತಾನೆ. ಬಡ ರಾಜನ್ ಮತ್ತೆ ದಾವೂದ್ ಇಬ್ರಾಹಿಂ ನ ಹೆಸರನ್ನ ಅವ್ರ ಮುಂದೆ ಹೇಳ್ಬಿಡ್ತಾನೆ. ಸೊ ಪೊಲೀಸರು ದಾವೂದ್ ಇಬ್ರಾಹಿಂ ಮತ್ತೆ ಬಡ ರಾಜನ್ ನ ಈ ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಅಂಡ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ದಾವೂದ್ ಇಬ್ರಾಹಿಂ ಹತ್ರ ಆಲ್ರೆಡಿ ಈಗ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಗ್ಯಾಂಗ್ ಇತ್ತು. ಸೊ ಅದರಿಂದಾಗಿ ಆತನನ್ನ ಎನಿ ಟೈಮ್ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಆತನ ಜೊತೆಗೆ ತುಂಬಾ ಜನ ಹುಡುಗರು ಇರ್ತಾ ಇದ್ರು. ಬಟ್ ಕಂಪೇರಿಟಿವ್ಲಿ ಬಡ ರಾಜನ್ ಆ ಮಟ್ಟಿಗೆ ದೊಡ್ಡದಾದಂತಹ ಗ್ಯಾಂಗ್ಸ್ಟರ್ ಇನ್ನೂ ಆಗಿರ್ಲಿಲ್ಲ. ಇಷ್ಟೊತ್ತಿಗೆ ಆಲ್ರೆಡಿ ಅಮೀರ್ ಜಾದನ್ನ ಸಾಯಿಸೋದಕ್ಕೋಸ್ಕರ ಬಡ ರಾಜನ್ನೇ ಸಪೋರ್ಟ್ ಮಾಡಿದ್ದ ಅನ್ನೋದು ಪಠಾನ್ ಗ್ಯಾಂಗ್ ಅವ್ರಿಗೆ ಗೊತ್ತಾಗಿತ್ತು. ಸೊ ಹಾಗಾಗಿ ಅಮೀರ್ ಜಾದನ್ನ ಸಾಯಿಸಿ 24 ದಿನಗಳಾಗಿತ್ತಷ್ಟೇನೆ 30th ಸೆಪ್ಟೆಂಬರ್ 1983ಗೆ ಸೇಮ್ ಅಮೀರ್ ಜಾದನನ್ನ ಸಾಯಿಸಿದ ತರಾನೇ ಬಡ ರಾಜನ್ನು ಕೂಡ ಕೋರ್ಟ್ ನಲ್ಲೇ ಶೂಟ್ ಮಾಡಿ ಸಾಯಿಸಲಾಗುತ್ತೆ. लेकिन रेडीमेड यूनिफॉर्म लेके उसको फिट करती हुई शूट करती हुई चंद्रकांत सिपाल को दे के उसको कचहरी में जाके उसने बड़ा राजन को 3 गोलियां मार के ढेर किया. तो जिस तरह बड़ा राजन ने आमिर ज़ादा का मर्डर प्लान किया था, बिल्कुल उसी तरह पठान गैंग ने ढोलकिया ब्रदर के साथ मिलके बड़ा राजन का मर्डर प्लान किया. ಅಂಡ್ ಈ ಒಂದು ಶೂಟ್ ಅನ್ನ ಪಠಾನ್ ಗ್ಯಾಂಗ್ ಅವರು ತಮ್ಮ ರಿವೆಂಜ್ ಆಗಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಅಂಡ್ ಸರ್ಕಾರಿ ಸಾಕ್ಷಿಯಾಗಿ ಕನ್ವರ್ಟ್ ಆಗಿರೋದ್ರಿಂದಾಗಿ ಡೇವಿಡ್ ಪರದೇಸಿಗೆ ಪೊಲೀಸರು ಸೆಕ್ಯೂರಿಟಿನೂ ಕೂಡ ಕೊಡ್ತಾ ಇದ್ರು. ಅಂಡ್ ಆಫ್ಟರ್ ದಟ್ ಸ್ವಲ್ಪ ದಿನ ಆದ್ಮೇಲೆ ಆತ ಮದುವೆ ಆಗಿ ಬಾಂಬೆಯಿಂದ ದುಬೈಗೆ ಶಿಫ್ಟ್ ಆಗಿ ಅಲ್ಲಿ ಸೆಟಲ್ ಆಗ್ತಾನೆ. ಬಟ್ ದಾವೂದ್ ಇಬ್ರಾಹಿಂ ಈತನನ್ನ ದುಬೈಗೆ ಹೋದ್ರೂ ಕೂಡ ಬಿಡಕ್ ರೆಡಿ ಇರ್ಲಿಲ್ಲ. ಅಲ್ಲೂ ಕೂಡ ಆತನ ಹುಡುಗರನ್ನ ಬಿಟ್ಟು ಟಾರ್ಚರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಾರಣದಿಂದನೇ ಡೇವಿಡ್ ಪರದೇಸಿ ದುಬೈಯಿಂದ ಮತ್ತೆ ಬಾಂಬೆಗೆ ರಿಟರ್ನ್ ಆಗ್ತಾನೆ. ಬಾಂಬೆಯ ಒಂದು ಹೋಟೆಲ್ ನಲ್ಲಿ ಕೆಲವೇ ದಿನಗಳಲ್ಲಿ ಸತ್ತ ಶವ ಜನರಿಗೆ ಕಂಡು ಬರುತ್ತೆ. ಆ ಶವ ಬೇರೆ ಯಾರ್ದು ಆಗಿರ್ಲಿಲ್ಲ, ಇದೇ ಡೇವಿಡ್ ಪರದೇಸಿ ಆಗಿದ್ದ. ಹೇಳಲಾಗುತ್ತೆ ಡೇವಿಡ್ ಪರದೇಸಿ ದಾವೂದ್ನ ಹೆಸರನ್ನ ಪೊಲೀಸರ ಮುಂದೆ ಹೇಳಿ ಆತನ ವೈರತ್ವನ ಕಟ್ಕೊಂಡಿದ್ದ. ಸೊ ಅದೇ ಕಾರಣಕ್ಕೋಸ್ಕರನೇ ದಾವೂದ್ ಇಬ್ರಾಹಿಂ ಆತನನ್ನ ಕೊಲೆ ಮಾಡಿಸ್ದ ಅಂತ ಹೇಳಿ. और जैसे ही डेविड परदेसी अपने भाई के साथ नीचे आता है तो वहाँ पे गोलियां उसको मार के ढेर कर दिया जाता है. और उसके बाद दुबई में फोन लगाया जाता है दाऊद इब्राहिम को और उसको और 2 गोलियां चला के सुनाया जाता है कि देखिए डेविड परदेसी का काम हो गया. 1984 ನಲ್ಲಿ ಕರೀಂ ಲಾಲನ ಸೋದರಳಿ ಆಗಿದ್ದಂತಹ ಸಮಾದ್ ಖಾನ್ ನನ್ನ ಕೊಲೆ ಮಾಡಲಾಗುತ್ತೆ. ಈ ಸಮಾದ್ ಖಾನ್ ತುಂಬಾನೇ ಕ್ರೂರಿಯಾಗಿದ್ದಂತಹ ವ್ಯಕ್ತಿ ಆಗಿದ್ದ. ಜನರನ್ನ ಹೊಡೆಯೋದ್ರಲ್ಲಿ, ಅವ್ರನ್ನ ನಳಿಸೋದ್ರಲ್ಲಿ ಇವನಿಗೆ ಒಂದು ತರದ ಖುಷಿ ಸಿಗ್ತಾ ಇತ್ತು. ಸೊ ಹಾಗಾಗಿ ಯಾರನ್ನಾದ್ರೂ ಈತ ಹೊಡಿತಾನೆ ಇರ್ತಾ ಇದ್ದ. ಯಾವಾಗೆಲ್ಲ ಈ ತರದ ಕ್ರೂರ ಕೆಲಸನ ಈತ ಮಾಡ್ತಾ ಇದ್ನೋ ಪೊಲೀಸರು ಡೈರೆಕ್ಟ್ ಆಗಿ ಬಂದು ಪಠಾನ್ ಗ್ಯಾಂಗ್ ನ ಲೀಡರ್ ಕರೀಂ ಲಾಲನ ಹಿಡ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅವ್ರ ಮಾವ ಇವನು ಅಂತ ಹೇಳಿ. ಇದರಿಂದಾಗಿ ಕರೀಂ ಲಾಲ ತುಂಬಾನೇ ಟೆನ್ಷನ್ ಒಳಗಾಗಿದ್ದ. ಇವನ್ ಒಂದು ನ್ಯೂಸ್ ಪೇಪರ್ ನಲ್ಲಿ ನನಗುನು ಈ ಸಮಾದ್ ಖಾನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ನ್ಯೂಸ್ ಪ್ರಿಂಟ್ ಮಾಡಿಸಿರ್ತಾನೆ. ಸೊ ಇದರಿಂದಾಗಿ ಸಮಾದ್ ಖಾನ್ ಇವನ್ ಕರೀಂ ಲಾಲನ ಮೇಲೂ ಕೂಡ ತುಂಬಾನೇ ಬೇಜಾರಾಗಿದ್ದ. ಅಂಡ್ ಅದೇ ಕಾರಣಕ್ಕೇನೆ ಈತ ಹೋಗಿ ದಾವೂದ್ನ ಮುಂದೆ ಕೈ ಚಾಚಿಸ್ತಾನೆ. ನಿಮ್ಮಣ್ಣ ಸಾಬೀರ್ನ ಕೊಂದಿದ್ದಂತ ಪಠಾನ್ ಗ್ಯಾಂಗ್ ನ ಕೊನೆಗೊಳಿಸೋದಕ್ಕೋಸ್ಕರ ನಾನು ನಿನ್ ಜೊತೆ ಸೇರ್ಕೊಂಡು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ನೋಡಿ, ಮೊದಲು ದಾವೂದ್ ಸಮಾದ್ ಖಾನ್ ನ ನಂಬಲ್ಲ. ಬಟ್ ಸಮಾದ್ ಖಾನ್ ಕೊಡ್ತಿದ್ದಂತ ಇನ್ಫಾರ್ಮೇಶನ್ ಗಳನ್ನ ನೋಡ್ಕೊಂಡು ದಾವೂದ್ ಕೂಡ ಆತನನ್ನ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಗ್ಯಾಂಗ್ ಜೊತೆಗೆ ಸಮಾದ್ ಖಾನ್ ಅನ್ನ ಸೇರಿಸ್ಕೊಂಡಿರ್ತಾನೆ. ಈ ಸಮಾದ್ ಖಾನ್ಗೆ ಒಂದಿನ ರಾತ್ರಿ ಗೊತ್ತಾಗುತ್ತೆ ದಾವೂದ್ ಇಬ್ರಾಹಿಂನ ತಮ್ಮ ಆಗಿರುವಂತಹ ನೂರ ಈತನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾನೆ ಅಂತ ಹೇಳಿ. ಅಂಡ್ ಅದೇ ದಿನ ರಾತ್ರಿ ಸಮಾದ್ ಖಾನ್ ನೂರನನ್ನ ನಡು ರೋಡ್ ನಲ್ಲಿ ಹಿಡಿದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಂಬಾ ಕೆಟ್ಟದಾಗಿನೇ ಹೊಡೆದಿದ್ದ. ಈ ವಿಷಯ ಅವಾಗ ದಾವೂದ್ ಇಬ್ರಾಹಿಂ ಗೊತ್ತಾಗುತ್ತೆ. ಆತನ ರಕ್ತ ಕುದಿತಾ ಇತ್ತು. ಯಾಕಂದ್ರೆ ಮೊದಲು ಸಾಬೀರ್ನನ್ನ ಪಠಾನ್ ಗ್ಯಾಂಗ್ ಅವ್ರ ಕಡೆಯಿಂದ ಕಳ್ಕೊಂಡಿದ್ದ. ಎರಡನೇದಾಗಿ ಈಗ ನೂರ್ನನ್ನು ಕೂಡ ಪಠಾನ್ ಗ್ಯಾಂಗ್ ನ ಒಬ್ಬನಾಗಿದ್ದಂತಹ ಸಮಾದ್ ಖಾನ್ ಹೊಡೆದಿದ್ದ. ಅಂಡ್ ಇದೇ ಕಾರಣಕ್ಕೆ ಈ ಸಮಾದ್ ನನ್ನ ಕೊನೆಗೊಳಿಸುವ
ಕೊಲ್ಲಿಸುವಂತಹ ಪ್ಲಾನ್ ನ ದಾವೂದ್ ಎಕ್ಸಿಕ್ಯೂಟ್ ಮಾಡ್ತಾನೆ. ಅಂಡ್ 4th ಅಕ್ಟೋಬರ್ 1984ಗೆ ದಾವೂದ್ ಇಬ್ರಾಹಿಂ ಮತ್ತೆ ಆತನ ತಮ್ಮ ಆಗಿದ್ದಂತಹ ಅಲಿ ಆಂತುಲೆ, ಛೋಟಾ ರಾಜನ್, ಅಬ್ದುಲ್ ಹಮೀದ್ ಎಲ್ಲರೂ ಸೇರಿ ಸಮಾದ್ ಖಾನ್ ನ ಮೇಲೆ ಗುಂಡಿನ ಮಳೆನೆ ಸುರಿಸ್ತಾರೆ. ಸಡನ್ ಆಗಿದ್ದಂತಹ ಈ ಅಟ್ಯಾಕ್ ಇಂದ ಸಮಾದ್ ಖಾನ್ ನ ದೇಹದಲ್ಲಿ 19 ಗುಂಡುಗಳು ಹೊಕ್ಕಿದ್ವು. ನೋಡಿ, ಸಮಾದ್ ಖಾನ್ ನ ಸಾವು ಮುಂಬೈ ಪೊಲೀಸ್ ಡಿಪಾರ್ಟ್ಮೆಂಟ್ ನವರ ಸಮಾಧಾನದ ಕಟ್ಟೆನೂ ಕೂಡ ಒಡೆದಾಕಿತ್ತು. ಇಲ್ಲಿವರೆಗೂ ಪೊಲೀಸರು ದಾವೂದ್ ಇಬ್ರಾಹಿಂ ನ ಸಪೋರ್ಟ್ ತಗೊಂಡು ಪಠಾನ್ ಗ್ಯಾಂಗ್ ಅನ್ನ ಕೊನೆಗೊಳಿಸಬೇಕು ಅಂತ ಹೇಳಿ ನೋಡ್ತಾ ಇದ್ರು. ಬಟ್ ಅದೇ ಇನ್ಸ್ಪೆಕ್ಟರ್ ನ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಗೆ ನ್ಯೂ ಇನ್ಸ್ಪೆಕ್ಟರ್ ಆಗಿ ಮಧುಕರ್ ಜೈಂಡೆ ಅವ್ರನ್ನ ಅಪಾಯಿಂಟ್ ಮಾಡಲಾಗುತ್ತೆ. ಬಟ್ ಈ ಇನ್ಸ್ಪೆಕ್ಟರ್ ಗೆ ಯಾವುದೇ ತರನಾದಂತಹ ಒಪ್ಪಂದದ ಮೇಲೆ ನಂಬಿಕೆ ಇರಲಿಲ್ಲ. ದಾವೂದ್ ಇಬ್ರಾಹಿಂ ಟೀಮ್ ನ ಬಿಟ್ಟು ಪಠಾನ್ ಗ್ಯಾಂಗ್ ಮಾತ್ರ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈ ಇನ್ಸ್ಪೆಕ್ಟರ್ ಎಲ್ಲರನ್ನು ಅರೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನ್ ದಾವೂದ್ ಗ್ಯಾಂಗ್ ಕೂಡ ಈ ಹಂತದಲ್ಲಿ ಔಟ್ ಆಫ್ ಕಂಟ್ರೋಲ್ ಆಗಿ ಹೋಗಿದ್ರು. ಅವ್ರನ್ನ ಕಂಟ್ರೋಲ್ ಮಾಡೋದು ಕೂಡ ತುಂಬಾ ಕಷ್ಟ ಆಗಿತ್ತು. ಯಾವಾಗ ಪಠಾನ್ ಗ್ಯಾಂಗ್ ಅವರು ದಾವೂದ್ ನ ಅಣ್ಣ ಆಗಿದ್ದಂತಹ ಸಾಬೀರ್ ನ ಮರ್ಡರ್ ಮಾಡಿದ್ರು ಅಲ್ಲಿಂದ. ಸೊ ಹಾಗಾಗಿ ದಾವೂದ್ ನ ಗ್ಯಾಂಗ್ ಅವ್ರನ್ನು ಕೂಡ ಸುಮಾರು ಜನರನ್ನ ಶೂಟ್ ಔಟ್ ಮತ್ತೆ ಅರೆಸ್ಟ್ ಕೂಡ ಸ್ಟಾರ್ಟ್ ಆಗ್ತವೆ. ಅಂಡ್ ಈ ಹಂತದಲ್ಲಿ ತುಂಬಾ ಜನ ಅರೆಸ್ಟ್ ಆಗ್ತಾರೆ. ಬಟ್ ದಾವೂದ್ ಇಬ್ರಾಹಿಂ ಯಾರ ಕೈಗೂ ಕೂಡ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ದಾವೂದ್ ತುಂಬಾನೇ ಪವರ್ಫುಲ್ ಇರುವಂತಹ ಸ್ಟ್ರಾಂಗ್ ಗ್ಯಾಂಗ್ಸ್ಟರ್ ಆಗಿ ಬೆಳೆದ್ಬಿಟ್ಟಿದ್ದ. ಬಾಂಬೆ ಪೊಲೀಸರಿಗೆ ಆ ಹೊತ್ತಿಗೆ ಆತನನ್ನ ಅರೆಸ್ಟ್ ಮಾಡಿ ಒಂದು ಜೈಲ್ ನಲ್ಲಿ ಹಾಕಿ ಇಟ್ಕೊಳ್ಳೋದು ಕೂಡ ತುಂಬಾ ಡೇಂಜರಸ್ ಆಗಿದ್ದಂತಹ ವಿಷಯನೇ ಆಗಿತ್ತು. ಎಷ್ಟೋ ಜನ ಆತನಿಗೆ ಸಪೋರ್ಟ್ ಮಾಡಂತವ್ರು ಕೂಡ ಡಿಪಾರ್ಟ್ಮೆಂಟ್ ನಲ್ಲಿದ್ರು. ಎಷ್ಟೋ ಸರಿ ಆತನನ್ನ ಅರೆಸ್ಟ್ ಮಾಡಿದ ಮೇಲೂ ಕೂಡ ಆತ ಬೇಲ್ ನ ತಗೊಂಡು ಈಸಿಲಿ ಹೊರಗಡೆ ಬರ್ತಾ ಇದ್ದ. ಸಮಾದ್ ಖಾನ್ ಸಾಯಿಸಿದ ಮೇಲೆ ಪೊಲೀಸರು ಈ ಒಂದು ಆಪರೇಷನ್ ನ ತುಂಬಾನೇ ಅಗ್ರೆಸಿವ್ ಆಗಿ ಕಂಟಿನ್ಯೂ ಮಾಡಿದ್ರು. ಇವನ್ ಬಾಂಬೆ ಪೊಲೀಸ್ ಕಮಿಷನರ್ ಅವರು ದಾವೂದ್ ಇಬ್ರಾಹಿಂ ನ ಅರೆಸ್ಟ್ ಮಾಡೋದಕ್ಕೋಸ್ಕರ ಅರೆಸ್ಟ್ ವಾರೆಂಟ್ ಕೂಡ ತಗೋತಾರೆ. 1986 ನಲ್ಲಿ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಆತನ ಮನೆಗೆ ಹೋದಾಗ ಅವ್ರು ಹೋಗಿ ರೀಚ್ ಆಗೋದಕ್ಕಿಂತ ಮುಂಚೆನೆ ದಾವೂದ್ ಇಬ್ರಾಹಿಂಗೆ ಪೊಲೀಸರು ಬರುವಂತಹ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಅವಾಗ ದಾವೂದ್ ಆತನ ಹೆಂಡತಿ ಆಗಿದ್ದಂತಹ ಮೇಜಬಿನ್ ನ ಕರ್ಕೊಂಡು ಆ ಮನೆಯಿಂದ ತಪ್ಪಿಸ್ಕೊಂತಾನೆ. ಪೊಲೀಸ್ ಕಮಿಷನರ್ಗೂ ಕೂಡ ಇದಾದ್ಮೇಲೆ ಶಾಕ್ ಆಗಿತ್ತು. ಯಾಕಂದ್ರೆ ಇವನ್ ದಾವೂದ್ ಇಬ್ರಾಹಿಂನೇ ಅರೆಸ್ಟ್ ಮಾಡಕ್ ಹೋಗ್ತಿದೀವಿ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವ್ರಿಗೆ ಎಷ್ಟೋ ಜನ ಗೊತ್ತಿರ್ಲಿಲ್ಲ. ಅಂಡ್ ಯಾರಿಗೂ ಕೂಡ ಇದ್ರ ಬಗ್ಗೆ ಒಂದು ಸಣ್ಣ ಸುಳಿವನ್ನು ಕೂಡ ಪೊಲೀಸರು ಬಿಟ್ಕೊಟ್ಟಿರ್ಲಿಲ್ಲ. ಜಸ್ಟ್ ಅವರೊಬ್ಬ ಆಗಿನ ಪವರ್ಫುಲ್ ಪೊಲಿಟಿಷಿಯನ್ ಹತ್ರ ಹೋಗಿ ಪರ್ಮಿಷನ್ ತಗೊಂಡಿದ್ರು. ಆ ಪೊಲಿಟಿಷಿಯನ್ ಹೇಳಿದ್ದ ಆತನನ್ನ ಜೀವಂತವಾಗಿ ಹಿಡಿಬೇಕು ಅಂತ ಹೇಳಿ ಬಿಟ್ರೆ ಬೇರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ಆದಂತಹ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ದಾವೂದ್ ಇಬ್ರಾಹಿಂಗೆ ಇವ್ರು ಹೋಗೋಕ್ಕಿಂತ ಮುಂಚೆ ಜಸ್ಟ್ 10 minutes ಬ್ಯಾಕ್ ಒಂದು ಕಾಲ್ ಬಂದಿತ್ತು. ಅದರಿಂದಾಗಿ ಆತ ಅಲರ್ಟ್ ಆಗಿದ್ದ ಅಂತ ಹೇಳಿ ಇವನ್ ಇದನ್ನು ಕೂಡ ಹೇಳಲಾಗುತ್ತೆ. ಆ ಕಾಲ್ ಅನ್ನ ಅದೇ ಪೊಲಿಟಿಷಿಯನ್ ಆತನಿಗೆ ಕಾಲ್ ಮಾಡಿ ಹೇಳಿದ್ದ ಅಂತಾನು ಕೂಡ. ಇವನ್ ಇದಾದ್ಮೇಲೂ ಪೊಲೀಸರು ಆತನನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾರೆ. ಬಟ್ ದಾವೂದ್ ಮುಂಬೈನಿಂದ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ದುಬೈಗೆ ಹೋಗಿ ಸೆಟಲ್ ಆಗಿದ್ದ. ದಾವೂದ್ ದುಬೈನಲ್ಲಿ ಇದ್ರೂ ಅಲ್ಲಿಂದಾನೇ ತನ್ನ ಅಂಡರ್ ವರ್ಲ್ಡ್ ಆಕ್ಟಿವಿಟಿಗಳನ್ನ ಕಂಟಿನ್ಯೂ ಮಾಡಿದ್ದ. ಇವನ್ ಮುಂಬೈ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈತನ ಕ್ರಿಮಿನಲ್ ಆಕ್ಟಿವಿಟಿಗಳು ಸ್ಟಾರ್ಟ್ ಆಗ್ತವೆ. ಇವನ್ ದಾವೂದ್ ದುಬೈಗೆ ಹೋಗಿ ಸೆಟಲ್ ಆದ್ಮೇಲೂ ಕೂಡ ಮುಂಬೈ ಮೇಲೆ ಯಾವ ತರದ ಕಂಟ್ರೋಲ್ ನ ಇಟ್ಕೊಂಡಿದ್ದ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ 1993 ನಲ್ಲಿ ಅವನು ಮಾಡಿಸಿದಂತಹ ಸರಣಿ ಸ್ಫೋಟದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಈಗ ಆಲ್ರೆಡಿ ನಾವು ನಮ್ಮ ಚಾನೆಲ್ ನಲ್ಲಿ ಆ ಒಂದು 1993 ನಲ್ಲಿ ಆಗಿದ್ದಂತಹ 12 ಸರಣಿ ಸ್ಫೋಟಗಳ ಬಗ್ಗೆ ಒಂದು ಡೀಟೇಲ್ಡ್ ಆಗಿರುವಂತಹ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೀವಿ. ದಯವಿಟ್ಟು ಅದನ್ನು ಕೂಡ ಮಿಸ್ ಮಾಡದೆ ನೋಡಿ. ಅಂಡ್ ಆದಷ್ಟು ಬೇಗ ಬೇರೆ ಒಂದು ವಿಡಿಯೋನಲ್ಲಿ ದಾವೂದ್ ಇಬ್ರಾಹಿಂ ಮತ್ತೆ ಈ ಛೋಟಾ ರಾಜನ್ ನ ಮಧ್ಯದಲ್ಲಿ ಯಾವ ರೀತಿ ವೈರತ್ವ ಬೀಳುತ್ತೆ, ಯಾವ ರೀತಿಯಾಗಿ ಒಂದು ಬ್ರೂಟಲ್ ಗ್ಯಾಂಗ್ ವಾರ್ಗಳು ಮುಂಬೈನಲ್ಲಿ ನಡೀತಾ ಹೋಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಎಷ್ಟೇ ಇದೇ ತರದ ಇಂಟ್ರೆಸ್ಟಿಂಗ್ ವಿಷಯಗಳು ಮತ್ತೆ ಹಿಸ್ಟಾರಿಕಲ್ ಇವೆಂಟ್ಸ್ ಬಗ್ಗೆ, ಕ್ರೈಮ್ ಗಳ ಬಗ್ಗೆನೂ ಕೂಡ ನಾವು ವಿಡಿಯೋ ಮಾಡಿದೀವಿ. ದಯವಿಟ್ಟು ಅವನು ಕೂಡ ನೋಡಿ. ಅಂಡ್ ಎಷ್ಟೋ ಜನ ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಿರಲ್ಲ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡುವಂತಹ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಅಂಡ್ ಆದಷ್ಟು ಬೇಗ ಇದೇ ತರದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. Bye-bye.